ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್ ಎಸ್, ರಾಜ್ಯ ಲೆಕ್ಕ ಪರಿಷತ್ ಮತ್ತು ಲೆಕ್ಕಪತ್ರ ಇಲಾಖೆ. ಈ ದಿನದ ಪ್ರಜಾವಾಣಿ ಪತ್ರಿಕೆ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ದಿನಾಂಕ 15/7/2026 ಪ್ರಜಾವಾಣಿ ಪತ್ರಿಕೆಯಲ್ಲಿನ ಪ್ರಮುಖ ಪರೀಕ್ಷಾಧಾರಿತ ಸುದ್ದಿಗಳು ಯಾವ್ಯಾವ ಇದೆ ಅಂತ ನಾವು ನೋಡೋದಾದ್ರೆ 4 ಸುದ್ದಿಗಳು ನಮಗೆ ಪರೀಕ್ಷಾಧಾರಿತವಾಗಿ ಬಹು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ ಸುದ್ದಿಯಲ್ಲಿದೆ ಈ ದಿನ. ನಂತರ ಎರಡನೇ ಸುದ್ದಿ ಕೆಪಿಎಸ್ಸಿ ಸುದ್ದಿಯಲ್ಲಿದೆ. ಈ ಕೆಪಿಎಸ್ಸಿಯನ್ನು ನಾವು ಪರೀಕ್ಷಾಧಾರಿತವಾಗಿ ಸಾಂವಿಧಾನಿಕ ದೃಷ್ಟಿಯಿಂದ ಯಾವ ರೀತಿ ಎಲ್ಲ ಅಧ್ಯಯನ ಮಾಡಬೇಕು ಅಂತೇಳಿ ನೋಡೋಣ. ನಂತರ ಮೂರನೇ ಸುದ್ದಿ ಭಾರತ ಹಾಗೂ ಬ್ರಿಟನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಇದೆ. ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಬಗ್ಗೆ ಇದೆ. ಅದೇ ರೀತಿಯಾಗಿ ಕೊನೆಯದಾಗಿ ಸಗಟು ಹಣದುಬ್ಬರ ಹಾಗೂ ಚಿಲ್ಲರೆ ಹಣದುಬ್ಬರದ ಬಗ್ಗೆ ಒಂದು ಸುದ್ದಿ ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇದೆ. ಈ ಇಷ್ಟು ಅಂಶಗಳನ್ನು ನಾವು ಪರೀಕ್ಷಾ ಆಧಾರಿತವಾಗಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಭಾಗವಾಗಿ ಒಂದು ಸುದ್ದಿ ಇದೆ. ಭಾರತೀಯ ನಾವಿಕ ಸಾವು ಅಂತಕ್ಕಂಥ ಒಂದು ಸುದ್ದಿ ಇದೆ. ಇದೇನು ಅಂತ ನೋಡೋಣ. ಹಡಗುಗಳ ಮೇಲೆ ಇರಾನ್ ದಾಳಿ, ಭಾರತ ಖಂಡನೆ. ನೋಡಿ, ಫೆಬ್ರವರಿ 28, 2026ರಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಯುದ್ಧ ಪ್ರಾರಂಭ ಆಗಿತ್ತು. ಇತ್ತೀಚೆಗಷ್ಟೇ ಈ ಎರಡೂ ದೇಶಗಳ ನಡುವಿನ ಯುದ್ಧಕ್ಕೆ ಒಂದು ಯುದ್ಧ ವಿರಾಮ ಕೂಡ ಘೋಷಣೆ ಆಗಿತ್ತು. ಆದರೆ ಮತ್ತೆ ಅಮೆರಿಕ ಹಾಗೂ ಇರಾನ್ ನಡುವೆ ಮತ್ತೆ ಯುದ್ಧ ಪ್ರಾರಂಭ ಆಗಿದೆ. ಈ ನಿಟ್ಟಿನಲ್ಲಿ ಕೆಲವೊಂದೆಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ. ನೋಡಿ, ಒಮಾನ್ನ ಜಲಗಡಿಯಲ್ಲಿ ಸಾಗುತ್ತಿದ್ದ UAEಗೆ ಸೇರಿದ 2 ತೈಲ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿದೆಯಂತೆ. ಭಾರತವು ಇರಾನ್ ದಾಳಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು, ತೀವ್ರವಾಗಿ ನವದೆಹಲಿಯಲ್ಲಿರುವ ಇರಾನ್ನ ಉಪ ರಾಯಭಾರಿಯನ್ನು ಕರೆಸಿ ಈ ಸಂಬಂಧ ತನ್ನ ಪ್ರತಿಭಟನೆಯನ್ನು ದಾಖಲಿಸಿದೆ. ತಕ್ಷಣವೇ ನಿಲ್ಲಿಸುವಂತೆ ಒತ್ತಾಯಿಸಿದೆ. ಮಾತುಕತೆ ಮೂಲಕ ಸಂಘರ್ಷ ಅಂತ್ಯಗೊಳಿಸಿಕೊಳ್ಳುವಂತೆಯೂ ಸಹ ಕರೆಯನ್ನು ಕೊಟ್ಟಿದೆ. ಇದು ಮುಕ್ತ ಸಂಚಾರಕ್ಕೆ ಯಾವುದೇ ತಡೆ ಇರಬಾರದು, ಅಂತಾರಾಷ್ಟ್ರೀಯ ಕಾನೂನುಗಳ ಅನ್ವಯ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿ ನಮ್ಮ ಭಾರತ ಸರ್ಕಾರ ಇರಾನ್ನ ರಾಯಭಾರ ಕಚೇರಿಯಿಂದ ಉಪರಾಯಭಾರಿಯನ್ನು ಕರೆಸಿ ಹೇಳಿದೆ. ಬಿಕಾಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಮುಕ್ತವಾಗಿ ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಸಂಚಾರ ಮಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಬಂಧ ಇರೋದಿಲ್ಲ. ಈ ಒಂದು ನಿರ್ಬಂಧವನ್ನು ನೀವು ತೆರವು ಮಾಡಿಕೊಡಿ, ನಮಗೆಲ್ಲರಿಗೂ ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಮ್ಮ ಭಾರತ ಸರ್ಕಾರ ಹೇಳಿದೆ. ಈ ನಿಟ್ಟಿನಲ್ಲಿ ನೋಡಿ, ಫೆಬ್ರವರಿ 28ರಿಂದ ಆರಂಭವಾದ ಯುದ್ಧದಲ್ಲಿ ಇಲ್ಲಿವರೆಗೆ ಮೃತಪಟ್ಟ ಭಾರತೀಯರ ಸಂಖ್ಯೆ ನೋಡಿ, ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಎಷ್ಟು ಜನ ಸತ್ರು ಅಥವಾ ಎಷ್ಟು ಜನ ಗಾಯಾಳುಗಳಾದರು ಅಂತೇಳಿ ಈ ರೀತಿಯಾದಂತಹ ಪ್ರಶ್ನೆ ಬರೋದಿಲ್ಲ. ಈಗ ಉದಾಹರಣೆಗೆ ಅಮೆರಿಕ ಹಾಗೂ ಇರಾನ್ ನಡುವಿನ ಒಂದು ಸಂಘರ್ಷ ಮೀನ್ಸ್ ಯುದ್ಧ ಇರೋದ್ರಿಂದ ಇರಾನ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳು ಭೌಗೋಳಿಕವಾಗಿ ರಾಜಕೀಯವಾಗಿ ಏನೆಲ್ಲ ವಿಚಾರಗಳು ಪ್ರಾಮುಖ್ಯತೆಯನ್ನು ಪಡ್ಕೋತವೆ ಅಷ್ಟು ವಿಚಾರಗಳನ್ನು ಪರೀಕ್ಷೆಯಲ್ಲಿ ಕೇಳೋದಕ್ಕೆ ಸಾಧ್ಯತೆಗಳಿರುತ್ತೆ. ಒಬ್ಬ ಆಡಳಿತವನ್ನು ನಡೆಸ್ತಕ್ಕಂಥ ಅಧಿಕಾರಿಯಾಗಿ ಸಾಮಾನ್ಯವಾಗಿ ಏನೆಲ್ಲ ಅಂಶಗಳು ನಿಮ್ಮ ಗಮನದಲ್ಲಿ ಇರಬೇಕು ಆ ಎಲ್ಲ ಅಂಶಗಳನ್ನು ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಈಗ ನಾವು ಅಮೆರಿಕ ಹಾಗೂ ಇರಾನ್ ಸಂಘರ್ಷವನ್ನು ಕೇವಲ ಇದೇ ರೀತಿ ಪೇಪರ್ ಮೇಲೆ ನಾವು ಓದ್ಕೊಂಡು ಹೋಗೋದು ಬೇಡ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಪಂಚದ ಭೂಪಟದಲ್ಲಿ ಇರಾನ್ ದೇಶ ಎಲ್ಲಿ ಬರುತ್ತೆ, ನಮ್ಮ ಭಾರತ ದೇಶ ಎಲ್ಲಿ ಬರುತ್ತೆ, ಹಾಗಾದರೆ ಅಮೆರಿಕ ದೇಶ ಎಲ್ಲಿ ಬರುತ್ತೆ, ಇರಾನ್ನ ಸುತ್ತಮುತ್ತಲೂ ಇರತಕ್ಕಂತಹ ಭೌಗೋಳಿಕ ಸ್ಥಳಗಳು ಯಾಕೆ ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದ್ದಾವೆ, ಹಾಗಾದರೆ ಇರಾನ್ನ ಸುತ್ತಮುತ್ತಲೂ ಇರತಕ್ಕಂತಹ ದೇಶಗಳು ಯಾವ್ಯಾವು, ಈ ಎಲ್ಲ ಮಾಹಿತಿಯನ್ನು ನಾವು ನೋಡೋಣ. ನಾವು ಈಗ ಏನು ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಭೂಪಟದ ಮುಖಾಂತರ, ಸ್ನೇಹಿತರೆ ಹೇಳ್ತಾ ಇದ್ದೀನಿ, ಆ ಒಂದು ಭೂಪಟದಿಂದ ಮಾತ್ರ UPSC ಆಗಿರ್ಬೋದು, KPSC, FDA, SDA, VAO, ಸರ್ವೇಯರು, ಗ್ರೂಪ್ ಸಿ ಯಾವುದೇ ಪರೀಕ್ಷೆಗಳಿಗೆ ನಿಮಗೆ ಪಶ್ಚಿಮ ಏಷ್ಯಾದ ಬಹುತೇಕ ಸ್ಟ್ಯಾಟಿಕ್ ಕ್ವಶನ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಂಶಗಳನ್ನು ನಾವು ಅರ್ಥ ಮಾಡ್ಕೋತಾ ಹೋಗಬೇಕು. ಈ ಒಂದು ಮ್ಯಾಪ್ ಬೇಸ್ಡ್ ಲರ್ನಿಂಗನ್ನು ನಾವು ಮಾಡಿದಾಗ ವಿಶೇಷವಾಗಿ ಅದರಲ್ಲೂ ಸಹ ಪಶ್ಚಿಮ ಏಷ್ಯಾದಲ್ಲಿ ಯಾವೆಲ್ಲ ದೇಶಗಳು ಬರ್ತವೆ, ಯಾವೆಲ್ಲ ಜಲರಾಶಿ ಬರುತ್ತೆ, ಜಲಸಂಧಿಗಳು, ಸಂಘರ್ಷ ಪ್ರದೇಶಗಳು, ಅದೇ ರೀತಿಯಾಗಿ ನಮ್ಮ ಭಾರತ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಒಂದು ಚಾಬಹಾರ್ ಬಂದರಲ್ಲಿ ಬರುತ್ತೆ. ಇದರಲ್ಲಿ ಭಾರತದ ಹಿತಾಸಕ್ತಿ ಹಾಗೂ ಒಂದು ಇಂಧನ ಭದ್ರತೆಯೊಂದಿಗೆ ಇದರ ಸಂಬಂಧವನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ಈ ಒಂದು ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಬಂದರೂ ಸಹ ನಾವು ಆ ಒಂದು ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರವನ್ನು ಮಾಡ್ಬೋದಾಗಿರುತ್ತೆ. ಅದು UPSCಯಿಂದ ಹಿಡಿದು PC ಎಕ್ಸಾಮ್ವರೆಗೂ ಆಗಿರ್ಬೋದು. ಸಮರ್ಪಕವಾಗಿ ನಾವು ಮ್ಯಾಪ್ ಬೇಸ್ಡ್ ಲರ್ನಿಂಗನ್ನು ಮಾಡಿದ್ದೇ ಅದರಲ್ಲಿ ನಾವು ಪ್ರತಿಯೊಂದು ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು. ನೋಡಿ, ಒಟ್ಟಾರೆಯಾಗಿ ನಾವು ನಮ್ಮ ಭೂಗ್ರಹವನ್ನು ಗಮನಿಸುವುದಾದರೆ ಅಂತರಿಕ್ಷದಿಂದ ನಮ್ಮ ಭೂಗ್ರಹ ಈ ರೀತಿಯಾಗಿ ಕಾಣುತ್ತೆ. ಇದರಲ್ಲಿ ನಮ್ಮ ಭಾರತ ಇರ್ತಕ್ಕಂಥದ್ದು, ಇಲ್ಲಿ ನಮ್ಮ ಭಾರತ ಕಾಣಿಸ್ತಾ ಇದೆ. ನೋಡಿ, ಇದು ನಮ್ಮ ಭಾರತ. ಅಂತರಿಕ್ಷದಿಂದ ಭೂಗ್ರಹ ಈ ರೀತಿಯಾಗಿ ಕಾಣುತ್ತೆ. ಇದರಲ್ಲಿ ನಮ್ಮ ಭಾರತ ದೇಶ ಎಲ್ಲಿ ಲೊಕೇಟ್ ಆಗುತ್ತೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ನಮ್ಮ ಭಾರತ ದೇಶ ಕಂಡುಬರುತ್ತೆ. ನಮ್ಮ ಭಾರತ ದೇಶದ ವಾಯುವ್ಯಕ್ಕೆ ಇರತಕ್ಕಂತಹ ದೇಶಗಳು ಒಂದು ಪಾಕಿಸ್ತಾನ ಇದೆ, ನಂತರದಲ್ಲಿ ಅಫ್ಘಾನಿಸ್ತಾನ ಇದೆ. ಈ ಪಾಕಿಸ್ತಾನದ ಗಡಿಯನ್ನು ಹಂಚಿಕೊಂಡಿರುವಂತಹ ಒಂದು ರಾಷ್ಟ್ರವೇ ಇರಾನ್ ದೇಶ ಆಗಿದೆ. ಒಟ್ಟಾರೆಯಾಗಿ ಹೇಳ್ಬೋದು, ಇರಾನ್ ದೇಶ ನಮ್ಮ ನೆರೆಹೊರೆಯ ರಾಷ್ಟ್ರ ಅಂತೇಳಿ ನಾವು ಹೇಳ್ಬೋದಾಗಿರುತ್ತೆ. ನೋಡಿ, ಇರಾನ್ ದೇಶ ಎಲ್ಲಿ ಲೊಕೇಟ್ ಆಗಿದೆ ಅಂತೇಳಿ ಸಂಪೂರ್ಣವಾಗಿ ನೋಡಿ, ಇರಾನ್ ದೇಶ ಇದೆ. ಅದೇ ರೀತಿಯಾಗಿ ಇರಾನ್ನ ಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳು ಸಹ ಇದ್ದಾವೆ. ಉದಾಹರಣೆಗೆ ಇರಾನ್ನ ಗಡಿಯನ್ನು ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೇನಿಸ್ತಾನ ಹಂಚಿಕೊಂಡಿದೆ. ಅದೇ ರೀತಿಯಾಗಿ ಅಜರ್ಬೈಜಾನ್ ಹಂಚಿಕೊಂಡಿದೆ. ಆನಂತರ ಟರ್ಕಿ ಹಂಚಿಕೊಂಡಿದೆ. ಆನಂತರ ಅರ್ಮೇನಿಯಾ ದೇಶ ಕೂಡ ಹಂಚಿಕೊಂಡಿದೆ. ಆನಂತರದಲ್ಲಿ ಇರಾಕ್ ಗಡಿಯನ್ನು ಹಂಚಿಕೊಂಡಿದೆ. ನಂತರ ಟರ್ಕಿ ದೇಶ ಕೂಡ ಇರಾನ್ನ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಈ ಭೂಪಟದಲ್ಲಿ ಒಟ್ಟಾರೆಯಾಗಿ ಇರಾನ್ನ ದಕ್ಷಿಣಕ್ಕೆ ಪರ್ಷಿಯನ್ ಗಲ್ಫ್ ಬರುತ್ತೆ. ಅದೇ ರೀತಿಯಾಗಿ ಗಲ್ಫ್ ಆಫ್ ಒಮನ್ ಬರುತ್ತೆ. ನೋಡಿ, ಪರ್ಷಿಯನ್ ಗಲ್ಫ್ ಇಲ್ಲಿ ಬರುತ್ತೆ, ನಂತರ ಗಲ್ಫ್ ಆಫ್ ಒಮನ್ ಇಲ್ಲಿ ಬರುತ್ತೆ, ನಂತರ
ಹೋರ್ಮುಜ್ ಜಲಸಂಧಿ ಏನು ಪ್ರತಿನಿತ್ಯ ನಮಗೆ ಸುದ್ದಿಯಲ್ಲಿದೆ, ಆ ಹೋರ್ಮುಜ್ ಜಲಸಂಧಿ ಈ ಭಾಗದಲ್ಲಿ ಬರುತ್ತೆ. ಈ ಹೋರ್ಮುಜ್ ಜಲಸಂಧಿಯು ಈ ಒಂದು ಪರ್ಷಿಯನ್ ಗಲ್ಫು, ಅದೇ ರೀತಿಯಾಗಿ ಈ ಒಂದು ಗಲ್ಫ್ ಆಫ್ ಒಮನ್ ಇದೆಯಲ್ಲ, ಈ ಎರಡರ ನಡುವೆ ಒಂದು ಸಂಪರ್ಕವನ್ನು ಸಾಧಿಸುತ್ತೆ. ಪ್ರಪಂಚದ 20% ಕಚ್ಚಾ ತೈಲವನ್ನು ಈ ಮಾರ್ಗವಾಗಿಯೇ, ಅಂದರೆ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಉತ್ಪಾದನೆಯಾಗುವಂತಹ ಎಲ್ಲ ಕಚ್ಚಾ ತೈಲಗಳನ್ನು ನಮ್ಮ ದೇಶಕ್ಕೆ ರವಾನೆ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಪೂರ್ವ ದೇಶಗಳಿಗೆ ರವಾನೆ ಮಾಡಬೇಕು ಅಂತ ಹೇಳಿದ್ರೆ 20% ತೈಲ ಈ ಭಾಗದಿಂದಲೇ, ಅಂದರೆ ಹೋರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡೇ ಬರಬೇಕಾಗಿರುತ್ತೆ. ಎಲ್ಲ ವಿಚಾರಗಳನ್ನು ನಾವು ಔಟ್ಲೈನ್ ಮ್ಯಾಪಲ್ಲಿ ಯಾವ ರೀತಿ ಚರ್ಚೆ ಮಾಡೋಣ ನೋಡಿ ಬನ್ನಿ. ನೋಡಿ, ನಮ್ಮ ಪಶ್ಚಿಮ ಏಷ್ಯಾ ಸಂಘರ್ಷದ ಭಾಗವಾಗಿ ನಾವು ಇವತ್ತು ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ, ಉದಾಹರಣೆಗೆ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಂದರೆ ಯಾವುವು ನೋಡಿ. ಪಶ್ಚಿಮ ಏಷ್ಯಾ ರಾಷ್ಟ್ರಗಳು ಟರ್ಕಿ, ಸಿರಿಯಾ, ಲೆಬನಾನ್, ಇಸ್ರೇಲ್, ಪ್ಯಾಲೆಸ್ತೈನ್, ಜೋರ್ಡಾನ್, ಇರಾಕ್, ಇರಾನ್, ಕುವೈತ್, ಸೌದಿ ಅರೇಬಿಯಾ, ಬಹ್ರೇನ್, ಕತಾರು, ಯುನೈಟೆಡ್ ಅರಬ್ ಎಮಿರೇಟ್ಸ್, ಒಮನ್, ಯಮನ್, ನೆಕ್ಸ್ಟ್ ಜಾರ್ಜಿಯಾ, ಅರ್ಮೇನಿಯಾ, ಅಜರ್ಬೈಜಾನ್, ಟರ್ಕ್ಮೆನಿಸ್ತಾನ್. ಸೊ ಇದಿಷ್ಟು ರಾಷ್ಟ್ರಗಳು ಸೇರಿ ಪಶ್ಚಿಮ ಏಷ್ಯಾ ರಾಷ್ಟ್ರಗಳು ಅಂತೇಳಿ ನಾವು ಕರಿತೇವೆ. ಸೊ ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಈ ದೇಶಗಳನ್ನು ನಾವು ಗುರುತಿಸೋದಾದರೆ, ಉದಾಹರಣೆಗೆ ಪ್ರಮುಖವಾಗಿ ನಮಗೆ ಸುದ್ದಿಯಲ್ಲಿರ್ತಕ್ಕಂಥದ್ದು ಇರಾನ್ ರಾಷ್ಟ್ರ. ಇರಾನ್ ರಾಷ್ಟ್ರಕ್ಕೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಷ್ಟ್ರಗಳು ಮೊದಲನೇದಾಗಿ ಪಾಕಿಸ್ತಾನ ಇದೆ, ನಂತರ ಅಫ್ಘಾನಿಸ್ತಾನ, ತುರ್ಕ್ಮೇನಿಸ್ತಾನ ಇದೆ, ಅಜರ್ಬೈಜಾನ್ ಇದೆ, ಅರ್ಮೇನಿಯಾ ರಾಷ್ಟ್ರ ಇದೆ, ಟರ್ಕಿ ಇದೆ, ಆ ನಂತರದಲ್ಲಿ ಇರಾಕ್ ಇದೆ. ಈ 7 ರಾಷ್ಟ್ರಗಳು ಇರಾನ್ ರಾಷ್ಟ್ರದ ಗಡಿಯನ್ನು ಹಂಚಿಕೊಂಡಿವೆ. ಈ 7 ರಾಷ್ಟ್ರಗಳನ್ನು ನಾವು ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಒಂದು ಕೋಡ್ ವರ್ಣ ಮುಖಾಂತರ ITAATAP ನೋಡಿ. ಮೊದಲನೇದಾಗಿ ಇರಾಕ್, ಟರ್ಕಿ, ನೆಕ್ಸ್ಟ್ ಅರ್ಮೇನಿಯಾ, ಅಜರ್ಬೈಜಾನ್, ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ಈ ರೀತಿಯಾಗಿ ನಾವು ಈಸಿಯಾಗಿ ಒಂದು ಕೋಡ್ ವರ್ಡನ್ನು ಇಟ್ಕೊಳ್ಳೋದ್ರ ಮುಖಾಂತರ ಎಕ್ಸಾಮ್ನಲ್ಲಿ ಬರೆಯೋದಕ್ಕೆ ತುಂಬ ಈಸಿಯಾಗಿ ನೆನಪಲ್ಲಿ ಇಟ್ಕೋಬೋದು. ಇನ್ನು ಈ ಒಂದು ಪಶ್ಚಿಮ ಏಷ್ಯಾದ ರಾಷ್ಟ್ರಗಳನ್ನು, ಈಗ ಇರಾನ್ನ ಗಡಿ ರಾಷ್ಟ್ರಗಳನ್ನು ನೋಡಿದ್ವಿ, ಅದೇ ರೀತಿಯಾಗಿ ಈ ಪಶ್ಚಿಮ ಏಷ್ಯಾದಲ್ಲಿ ಕಂಡುಬರ್ತಕ್ಕಂತಹ ರಾಷ್ಟ್ರಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ನೋಡಿ ಒಂದೊಂದನೇ ನೋಡ್ತಾ ಹೋಗೋದಾದರೆ ಸೌದಿ ಅರೇಬಿಯಾ, ಯಮನ್, ಒಮನ್, ಕತಾರ್, ಬಹ್ರೇನ್, ಕುವೈತ್, ಇರಾನ್, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ಅಜರ್ಬೈಜಾನ್, ಅರ್ಮೇನಿಯಾ, ಜಾರ್ಜಿಯಾ, ಟರ್ಕಿ. ಸೊ ಈ ಎಲ್ಲ ರಾಷ್ಟ್ರಗಳನ್ನು ಒಳಗೊಂಡು ನಾವು ಪಶ್ಚಿಮ ಏಷ್ಯಾ ರಾಷ್ಟ್ರಗಳು ಅಂತ ಹೇಳಿ ಕರಿತೇವೆ. ಹಾಗಾದರೆ ಈ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಜಲರಾಶಿಗಳು ಯಾವೆಲ್ಲ ಅಂಥೇಳಿ ನಾವು ನೋಡೋದಾದರೆ, ನೋಡಿ ಮೊದಲನೇದಾಗಿ ನಮಗೆ ಸದಾಕಾಲ ವಿವಾದದಲ್ಲಿರ್ತಕ್ಕಂತಹ ಹೋರ್ಮುಜ್ ಜಲಸಂಧಿಯನ್ನು ಸಂಪರ್ಕ ಮಾಡುವಂತಹ ಕೊಲ್ಲಿಗಳು 2 ಇದ್ದಾವೆ. ಒಂದು ಪರ್ಷಿಯನ್ ಕೊಲ್ಲಿ, ಎರಡನೇದು ಒಮನ್ ಕೊಲ್ಲಿ. ಈ ಪರ್ಷಿಯನ್ ಗಲ್ಫು ಮತ್ತು ಈ ಒಂದು ಒಮನ್ ಕೊಲ್ಲಿಯನ್ನು ಸಂಪರ್ಕ ಮಾಡುವಂತಹ ಒಂದು ಜಲಸಂಧಿಯ ಹೆಸರೇ ಹಾರ್ಮುಜ್ ಜಲಸಂಧಿ. ಈ ಹಾರ್ಮುಜ್ ಜಲಸಂಧಿ ಬರತಕ್ಕಂಥದ್ದು ಈ ಒಂದು ಜಾಗದಲ್ಲಿ ಬರುತ್ತೆ. ಸರಿಸುಮಾರು 34 ಮೈಲುಗಳನ್ನು ಹೊಂದಿರತಕ್ಕಂತಹ ಒಂದು ಜಾಗ ಇದಾಗಿರುತ್ತೆ. ಈಗಾಗಲೇ ಹೇಳಿದ ಹಾಗೆ ಪ್ರಪಂಚದ 20% ಕಚ್ಚಾ ತೈಲವನ್ನು ಈ ಒಂದು ಮಾರ್ಗದ ಮುಖಾಂತರ ಸಾಗಾಣಿಕೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಕಂಡುಬರುವಂತಹ ಒಂದು ಜಲರಾಶಿಗಳನ್ನು ನಾವು ನೋಡೋದಾದರೆ, ನೋಡಿ ಇರಾನ್ನ ಉತ್ತರ ಭಾಗಕ್ಕೆ ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ, ದಕ್ಷಿಣ ಭಾಗಕ್ಕೆ ಈಗಾಗಲೇ ನಾವು ಹೇಳಿದಾಗೆ ಪರ್ಷಿಯನ್ ಗಲ್ಫ್, ಅದೇ ರೀತಿಯಾಗಿ ಗಲ್ಫ್ ಆಫ್ ಒಮನ್ ಬರುತ್ತೆ, ನಂತರ ಕೆಂಪು ಸಮುದ್ರ ಬರುತ್ತೆ ಇಲ್ಲಿ, ನಂತರ ಈ ಭಾಗವನ್ನು ಗಲ್ಫ್ ಆಫ್ ಏಡನ್ ಅಂತ ಹೇಳಿ ಕರೀತಾರೆ. ಈ ಗಲ್ಫ್ ಆಫ್ ಏಡನ್ ಅದೇ ರೀತಿಯಾಗಿ ರೆಡ್ ಸಿ ಅಂದರೆ ಕೆಂಪು ಸಮುದ್ರವನ್ನು ಸಂಪರ್ಕ ಮಾಡುವಂತಹ ಒಂದು ಜಲಸಂಧಿಯ ಹೆಸರು ಬಾಬ್ ಎ ಮಂಡಲ್ ಅಂತೇಳಿ. ಈ ಕೆಂಪು ಸಮುದ್ರ ಅದೇ ರೀತಿಯಾಗಿ ಗಲ್ಫ್ ಆಫ್ ಏಡನ್ನ ಸಂಪರ್ಕ ಮಾಡುವಂತಹ ಒಂದು ಜಲಸಂಧಿಯ ಹೆಸರು, ಸ್ಟ್ರೇಟ್ನ ಹೆಸರು ಬಾಬ್ ಎಲ್ ಮಂಡೆಬ್ ಅಂತೇಳಿ. ಪ್ರಸ್ತುತ ಈ ಒಂದು ಜಲಸಂಧಿಯನ್ನು ಸಹ ನಾವು ಮುಚ್ಚುತ್ತೇವೆ ಅಂತ ಹೇಳಿ ಇರಾನ್ನವರು ಭಯ ಇಡ್ತಾ ಇದ್ದಾರೆ, ಒಂದು ಬೆದರಿಕೆಯನ್ನು ಒಡ್ಡುತ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಹೊರ್ಮುಜ್ ಜಲಸಂಧಿಯನ್ನು ಅವರು ಇಲ್ಲಿ ಹಲವಾರು ರೀತಿಯ ತಕರಾರುಗಳನ್ನು ತೆಗೆದು ನಮ್ಮ ಭಾರತ ದೇಶದ ಹಡಗುಗಳನ್ನು ಒಳಗೊಂಡಂತೆ ಇಡೀ ಪ್ರಪಂಚದಾದ್ಯಂತ ಇರುವಂತಹ ತೈಲ ಹಡಗುಗಳನ್ನು ಇಲ್ಲಿ ಅವರು ತಡೆ ಹಿಡಿದು ನಿಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಈ ಬಾಬೆಲ್ ಮಂಡೆಬ್ ಅನ್ನತಕ್ಕಂತಹ ಒಂದು ಈ ಜಲಸಂಧಿಯನ್ನು ಸಹ ನಾವು ಮುಚ್ಚುತ್ತೇವೆ ಅಂತೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಇದನ್ನು ನೇರವಾಗಿ ಅವರು ಮುಚ್ತೀವಿ ಅಂತ ಹೇಳ್ತಿಲ್ಲ, ಹೌತೀಸ್ ಅಂತಕ್ಕಂತಹ ಬಂಡುಕೋರರ ಒಂದು ನೆರವನ್ನು ಪಡೆದುಕೊಂಡು ಈ ಒಂದು ಬಾಬ್ ಎಲ್ ಮಂಡೆಬ್ ಅಂತಕ್ಕಂತಹ ಒಂದು ಜಲಸಂಧಿಯ ಒಂದು ದ್ವಾರವನ್ನು ನಾವು ಬಂದ್ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ ಅದೇ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥ ಜಲಸಂಧಿಗಳನ್ನು ನಾವು ನೋಡೋದಾದರೆ, ಈ ಒಂದು ಕಪ್ಪು ಸಮುದ್ರ ಅದೇ ರೀತಿಯಾಗಿ ಮೆಡಿಟರೇನಿಯನ್ ಸಮುದ್ರವನ್ನು ಸಂಪರ್ಕಿಸುವಂತಹ ಒಂದು ಟರ್ಕಿಶ್ ಸ್ಟ್ರೈಟ್ಸ್ ಅಂದರೆ ಟರ್ಕಿಶ್ ಜಲಸಂಧಿಗಳು ಯಾವುವು ಅಂತ ಹೇಳಿದ್ರೆ, ಒಂದು ಬಾಸ್ಫರಸ್, ಇನ್ನೊಂದು ಡಾರ್ಡನೆಲಸ್ ಅಂತಕ್ಕಂಥ ಒಂದು ಜಲಸಂಧಿಗಳು. ಈ ಜಲಸಂಧಿಗಳು ಈ ಒಂದು ಜಾಗದಲ್ಲಿ ಬರುತ್ತವೆ. ಈ ಒಂದು ಜಲಸಂಧಿಗಳೇನಿದ್ದಾವೆ ಇವೆಲ್ಲ ಒಂದು ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ಪಶ್ಚಿಮ ಏಷ್ಯಾಕ್ಕೆ ನಾವು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಹೊರ್ಮುಜ್ ಜಲಸಂಧಿ ತುಂಬ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ. ಅದೇ ರೀತಿಯಾಗಿ ಈ ಒಂದು ಜಾಗವನ್ನು ಹೊರತುಪಡಿಸಿದರೆ ನಮಗೆ ಇರತಕ್ಕಂಥದ್ದು ಬಾಬೆಲ್ ಮಂಡಲ್ ಮಾತ್ರ. ಈ ಜಲಸಂಧಿಗಳನ್ನು ಒಂದೊಮ್ಮೆ ಬಂದ್ ಮಾಡಿದ್ದೇ ಆದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಆರ್ಥಿಕ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ 20% ಕಚ್ಚಾ ತೈಲ ಇಲ್ಲಿಂದ ಸರಬರಾಜಾದರೆ 12% ಕಚ್ಚಾ ತೈಲವನ್ನು ಈ ಒಂದು ಬಾಬ್ ಎಲ್ ಮಂಡೆಲ್ ಅಂತಕ್ಕಂತಹ ಒಂದು ಜಲಸಂಧಿಯಿಂದ ಸಾಗಾಣಿಕೆ ಮಾಡಲ್ಪಡುತ್ತೆ. ಯಮೆನ್ ಅದೇ ರೀತಿಯಾಗಿ ಜಿಬೋಟಿ ನಡುವೆ ಇರತಕ್ಕಂಥ ಈ ಒಂದು ಜಲಸಂಧಿ ನಮ್ಮ ಒಂದು ಕೆಂಪು ಸಮುದ್ರ ಅದೇ ರೀತಿಯಾಗಿ ಈ ಒಂದು ಆಡನ್ ಕೊಲ್ಲಿ ಈ ಎರಡನ್ನೂ ಸಹ ಜೋಡಿಸುತ್ತೆ, ಅಂದರೆ ಸಂಪರ್ಕವನ್ನು ಸಾಧಿಸುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಹಿಂದೂ ಮಹಾಸಾಗರದಿಂದ ಕೆಂಪು ಸಮುದ್ರಕ್ಕೆ ಪ್ರವೇಶ ಮಾಡೋದಕ್ಕೆ ಇರತಕ್ಕಂತಹ ಏಕೈಕ ಮಾರ್ಗ ಇದೇ ಆಗಿರುತ್ತೆ. ಯಾವುದು? ಬಾಬ್ ಎಲ್ ಮಂಡೆಬ್ ಅಂತಕ್ಕಂಥ ಒಂದು ಜಲಸಂಧಿಯ ಮುಖಾಂತರವೇ ನಾವು ಕೆಂಪು ಸಮುದ್ರವನ್ನು ಸಂಪರ್ಕ ಮಾಡಬೇಕಾದ್ರೆ ಹಿಂದೂ ಮಹಾಸಾಗರದಿಂದ ಈ ಒಂದು ಮಾರ್ಗದ ಮುಖಾಂತರ ಬಾಬ್ ಎಲ್ ಮಂಡಬ್ ಮಾರ್ಗದ ಮುಖಾಂತರವೇ ಹೋಗಬೇಕಾಗಿರುತ್ತೆ.
ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಪಶ್ಚಿಮ ಏಷ್ಯಾವನ್ನು ಮಿಡಲ್ ಈಸ್ಟ್ ಅಂತ ಹೇಳಿ ಸಹ ಕರೀತಾರೆ. ಇದು ಏಷ್ಯಾ, ಅದೇ ರೀತಿಯಾಗಿ ಯುರೋಪ್, ಮತ್ತು ನೋಡಿ ಯುರೋಪ್ ಕಾಂಟಿನೆಂಟ್ ಇಲ್ಲಿ ಬರುತ್ತೆ, ಏಷ್ಯಾ ಅದೇ ರೀತಿಯಾಗಿ ಯುರೋಪು ಅದೇ ರೀತಿಯಾಗಿ ಆಫ್ರಿಕಾ ಖಂಡಗಳನ್ನು ಸಂಪರ್ಕ ಮಾಡೋದಕ್ಕೆ ಇರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರದೇಶ ಈ ಒಂದು ಪಶ್ಚಿಮ ಏಷ್ಯಾ ಆಗಿರುತ್ತೆ. ಮತ್ತು ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳು ವಿಶ್ವದ ತೈಲ ಮತ್ತು ನೈಸರ್ಗಿಕ ಅನಿಲದ ಪ್ರಮುಖ ಭಂಡಾರ ಆಗಿರುತ್ತೆ. ಪೆಟ್ರೋಲಿಯಂಗೆ ಸಂಬಂಧಪಟ್ಟಂತಹ ಎಲ್ಲ ಉತ್ಪನ್ನಗಳು ಪ್ರಮುಖವಾಗಿ ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿಯೇ ಹೇರಳವಾಗಿ ದೊರೆತವೆ. ನಂತರದ ಸುದ್ದಿ ನೋಡೋದಾದರೆ ನೋಡಿ, ನಂತರದಲ್ಲಿ ನಾಡಗೀತೆ ಬೌದ್ಧರ ಉದ್ಯಾನ ಮರು ಸೇರ್ಪಡೆಗೆ ಶಿಫಾರಸು ಅಂತ ಹೇಳ್ತಿದ್ದಾರೆ. ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳ್ತಕ್ಕಂತಹ ಒಂದು ಸಾಧ್ಯತೆ ತುಂಬ ಕಡಿಮೆ, ಆದರೂ ಕೂಡ ಜಸ್ಟ್ ನೋಡ್ಕೊಳ್ಳಿ. ಕವಿ ಕುವೆಂಪು ವಿರಚಿತ ನಾಡಗೀತೆ ಬೌದ್ಧ ನಾಡಗೀತೆಯಲ್ಲಿ ಬೌದ್ಧ ಪದ ಮರು ಸೇರ್ಪಡೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅವರ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಅಂತೆ. ನಮ್ಮ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಮೂಲ ನಾಡಗೀತೆಯಲ್ಲಿ ಬೌದ್ಧ ಅನ್ನತಕ್ಕಂತಹ ಪದ ಇತ್ತು. ಈ ಬೌದ್ಧ ಪದ ಸೇರ್ಪಡೆಯಿಂದ ನಾಡಗೀತೆಗೆ ಮತ್ತು ಅದರ ಲಯಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಅಂಥೇಳಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅವರು ಹೇಳಿದ್ದಾರೆ. ಈ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಯಾರು ಅಂಥೇಳಿ ಪ್ರಶ್ನೆಗಳು ಕೇಳತಕ್ಕಂತಹ ಸಾಧ್ಯತೆಗಳು ಪರೀಕ್ಷೆಗಳಲ್ಲಿ ತುಂಬಾ ಇದೆ. ಈಗಾಗಲೇ ಹಲವಾರು ಪರೀಕ್ಷೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರ ಸಮಿತಿ ಇದು ಮಾಡಿದ್ರು ಏನು ಈ ರೀತಿ ಏನು ಕೇಳೋದಿಲ್ಲ ಸಾಮಾನ್ಯವಾಗಿ, ಬಿಕಾಸ್ ಮೂಲ ನಾಡಗೀತೆಯಲ್ಲೇ ಇದು ಇತ್ತು. ಅದರ ಬದಲಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳ್ಬೋದು, ಅಥವಾ ನಾಡಗೀತೆಯ ಬಗ್ಗೆ ನಾವು ಇಲ್ಲಿ ಪ್ರಶ್ನೆ ವಿಚಾರ ಬಂದಿರೋದ್ರಿಂದಾಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಅಧಿಕೃತ ಪ್ರಾಣಿ ಯಾವುದು ಅಂತ ಕೇಳ್ಬೋದು, ಆನೆ ಆಗಿರುತ್ತೆ ನಮ್ಮ ಕರ್ನಾಟಕದ ಅಧಿಕೃತ ಪ್ರಾಣಿ. ಅದೇ ರೀತಿಯಾಗಿ ಪಕ್ಷಿ ಯಾವುದು ಅಂತ ಹೇಳಿ ಕೇಳಿದಾಗ ನಮಗೆ ನೀಲಕಂಠ ಆಗಿರುತ್ತೆ, ನೀಲಕಂಠ ಅಧಿಕೃತ ಪಕ್ಷಿ. ಈ ರೀತಿಯಾದಂಥ ಪ್ರಶ್ನೆಗಳು, ಮತ್ತು ಅಧಿಕೃತ ಹೂವು ಕಮಲ, ಮತ್ತು ಅಧಿಕೃತ ಮರ ಶ್ರೀಗಂಧದ ಮರ, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಅಧಿಕೃತ ಒಂದು ಲಾಂಛನ ಯಾವುದು ಅಂತ ಹೇಳಿದ್ರೆ ಗಂಡ ಬೇರುಂಡ. ಈ ಒಂದು ಗಂಡ ಬೇರುಂಡ ಲಾಂಛನವನ್ನು ಎಲ್ಲಿಂದ ಹಾಗಾದರೆ ಯಾವ ಸಾಮ್ರಾಜ್ಯದ ಲಾಂಛನದಿಂದ ಪಡೆಯಲಾಗಿದೆ ಅಂತೇಳಿ ನಾವು ನೋಡೋದಾದರೆ, ಗಂಡ ಬೇರುಂಡ ಪಕ್ಷಿಯನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು ಅಂತೇಳಿ ಉಲ್ಲೇಖ ಇದೆ. ಆದರೆ ಅಧಿಕೃತವಾಗಿ ಮೈಸೂರು ಒಡೆಯರ್ ಒಂದು ರಾಜವಂಶದಿಂದ, ಆ ಒಂದು ಸಾಮ್ರಾಜ್ಯದಿಂದ ಈ ಒಂದು ಗಂಡ ಬೇರುಂಡ ಲಾಂಛನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅಡಾಪ್ಟ್ ಮಾಡಿಕೊಂಡಿದೆ. ಇನ್ನು ನಮಗೆ ಈ ನಾಡಗೀತೆ ಯಾವಾಗ ಅಳವಡಿಸಿಕೊಳ್ಳಾಯಿತು, ಹಾಗಾದರೆ ಮೈಸೂರು ರಾಜ್ಯ ಯಾವಾಗ ಫ್ರೇಮ್ ಆಯಿತು, ಕರ್ನಾಟಕ ರಾಜ್ಯ ಅಂದರೆ ನಮ್ಮ ಕರ್ನಾಟಕ ಏಕೀಕರಣ ಯಾವಾಗಾಯಿತು ಅಂತ ನೋಡೋದಾದರೆ 1956ರಲ್ಲಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ನಂತರ 1973ರಲ್ಲಿ ಕರ್ನಾಟಕ ಏಕೀಕರಣವಾಯಿತು. ಅಂದರೆ ನವೆಂಬರ್ 1ನೇ ತಾರೀಕು 1973ರಲ್ಲಿ ಅಧಿಕೃತವಾಗಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂಥೇಳಿ ಮರುನಾಮಕರಣವಾಯಿತು. ಈ ಮೂಲಕವಾಗಿ ಕರ್ನಾಟಕ ಏಕೀಕರಣ ಆಯಿತು. ಒಟ್ಟಾರೆಯಾಗಿ ನಮ್ಮ ನಾಡಗೀತೆ ಯಾವುದು? ಜಯ ಭಾರತ ಜನನಿಯ ತನುಜಾತೆ, ಇದನ್ನು ರಚನೆ ಮಾಡಿರ್ತಕ್ಕಂಥವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಸೊ ಈ ರೀತಿಯಾಗಿ ನಮ್ಮ ಪರೀಕ್ಷೆಗೆ ಲಿಂಕ್ ಮಾಡಿ ನಾವು ಸ್ಟ್ಯಾಟಿಕ್ ಕ್ವಶನನ್ನು ಓದ್ಕೋಬೇಕಾಗುತ್ತೆ. ನಂತರದ ಸುದ್ದಿಯನ್ನು ನಾವು ನೋಡೋದಾದರೆ ನೋಡಿ, ಬೆಂಗಳೂರಿನಲ್ಲಿ AIVV ಅಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಿಶ್ವವಿದ್ಯಾಲಯವನ್ನು ಬಿಡದಿಯ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ನಾವು ನಿರ್ಮಿಸೋದಕ್ಕೆ ಸಂಕಲ್ಪವನ್ನು ತೊಟ್ಟಿದ್ದೇವೆ ಅಂತೇಳಿ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ DK ಶಿವಕುಮಾರ್ ಅವರು ಘೋಷಣೆಯನ್ನು ಮಾಡಿದ್ದಾರೆ. ನಂತರ ಹೋರ್ಮುಜ್ ಶುಲ್ಕ ನಿರ್ಧಾರ ಹಿಂಪಡೆದಂತಹ ಡೊನಾಲ್ಡ್ ಟ್ರಂಪ್, ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಹೋರ್ಮುಜ್ ಜಲಸಂಧಿ ನೋಡಿ, ಗಲ್ಫ್ ಆಫ್ ಪರ್ಷಿಯಾ ಅಂದರೆ ಪರ್ಷಿಯನ್ ಗಲ್ಫು ಮತ್ತು ಗಲ್ಫ್ ಆಫ್ ಒನ್, ಈ ಎರಡೂ ಕೊಲ್ಲಿಗಳ ನಡುವೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಇರತಕ್ಕಂತಹ ಒಂದು ಏಕೈಕ ಜಲಸಂಧಿ ಅಂತ ಹೇಳಿದ್ರೆ ಅದು ಹೋರ್ಮುಜ್ ಜಲಸಂಧಿ. ಈ ಒಂದು ಹೋರ್ಮುಜ್ ಜಲಸಂಧಿ ಇಷ್ಟು ವರ್ಷಗಳ ಕಾಲ ಇರಾನ್ನ ನಿಯಂತ್ರಣದಲ್ಲಿತ್ತು, ಪ್ರಸ್ತುತವೂ ಸಹ ಇರಾನ್ನ ನಿಯಂತ್ರಣದಲ್ಲಿಯೇ ಇದೆ. ಆದರೆ ಅಮೆರಿಕ ಹಾಗೂ ಇರಾನ್ನ ನಡುವೆ ಸಂಘರ್ಷ ಉಂಟಾಗಿನಿಂದಲೂ ಸಹ ಈ ಒಂದು ಪ್ರದೇಶದಲ್ಲಿ ನಿಯಂತ್ರಣವನ್ನು ಸಾಧಿಸೋದಕ್ಕೆ ಅಮೆರಿಕ ಹಾಗೂ ಇರಾನ್ ಎರಡೂ ದೇಶಗಳು ಪೈಪೋಟಿಗೆ ಬಿದ್ದಿದ್ದಾವೆ. ಸೊ ಇತ್ತೀಚೆಗೆ ನಿನ್ನೆಯ ಪತ್ರಿಕೆಯಲ್ಲಿ ನಾವು ನೋಡಿದ ಹಾಗೆ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅವರು ಒಂದು ಘೋಷಣೆಯನ್ನು ಮಾಡಿದರು. ಈ ಒಂದು ಹೋರ್ಮುಜ್ ಜಲಸಂಧಿಯನ್ನು ನಾವು ನಿಯಂತ್ರಣಕ್ಕೆ ಪಡಿತೇವೆ, ನಿಯಂತ್ರಣಕ್ಕೆ ಪಡೆದು ಭದ್ರತೆಯನ್ನು ಒದಗಿಸೋದ್ರಿಂದಾಗಿ ನಾವು ಸೇವಾ ಶುಲ್ಕವನ್ನು ನಾವು ನಿಗದಿಪಡಿಸ್ತೇವೆ ಅಂತೇಳಿ ಹೇಳಿದರು. ಆದರೆ ಇದೀಗ ಇವತ್ತಿನ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಏನು ಸುದ್ದಿ ಅಂತ ಹೇಳಿದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೋರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ಸರಕು ಸಾಗಣೆ ಹಡಗುಗಳ ಮೇಲೆ 20% ಶುಲ್ಕ ವಿಧಿಸುವ ತಮ್ಮ ನಿರ್ಧಾರವನ್ನು ಒಂದೇ ದಿನದಲ್ಲಿ ಹಿಂಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ತಮ್ಮ ನಿರ್ಧಾರವನ್ನು ವಾಪಸ್ ತಗೊಂಡಿದ್ದಾರಂತೆ. ಕಾರಣ ಏನು ಅಂತೇಳಿ ಇದಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಪಶ್ಚಿಮ ಏಷ್ಯಾ ರಾಷ್ಟ್ರಗಳ ನಡುವೆ ಹಾಗೂ ಅಮೆರಿಕ ಕೆಲವೊಂದು ಆರ್ಥಿಕವಾಗಿ ಒಪ್ಪಂದಗಳನ್ನು ಮಾಡಿಕೊಂಡಿದೆಯಂತೆ. ಹಾಗಾಗಿ ಈ ಒಂದು ನಿರ್ಧಾರವನ್ನು ನಾನು ವಾಪಸ್ ಪಡಿತಾ ಇದ್ದೇನೆ ಅಂತೇಳಿ ಹೇಳಿದ್ದಾರೆ. ನಂತರದ ಸುದ್ದಿ SK ಬಡಾವಣೆ, ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಲ್ಲ. 18ರಿಂದ ಮಕ್ಕಳ ನಾಟಕೋತ್ಸವ ಇಂಪಾರ್ಟೆಂಟ್ ಇಲ್ಲ. ಉತ್ತರ ಪಶ್ಚಿಮದಲ್ಲಿ ಒತ್ತುವರಿ ತೆರವು ಇಲ್ಲ. ಪರೀಕ್ಷಾ ದೃಷ್ಟಿಯಿಂದ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅದು ಮಾತ್ರ ನೋಡಬೇಕಾಗುತ್ತೆ. ನಂತರ ಆಗಸ್ಟ್ 1ರಿಂದ ಕಸದಿಂದ ಸ್ವಾತಂತ್ರ್ಯ ಅಭಿಯಾನ ಅಂತೆ. ನೋಡಿ, ಉತ್ತಮ ನಗರ ನಿರ್ಮಾಣದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ತುಂಬ ಕಡ್ಡಾಯವಾಗಿ ಬೇಕಾಗುತ್ತೆ. ಇತ್ತೀಚೆಗೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ವತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಸಹ ಮಾಡಿದರು ಈ ನಿಟ್ಟಿನಲ್ಲಿ. ಇದೀಗ ಕಸದಿಂದ ಸ್ವಾತಂತ್ರ್ಯ ಅನ್ನತಕ್ಕಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಯಾವುದಕ್ಕೆ ಪೂರಕ ಆಗಿದೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಾವು ಲಿಂಕ್ ಮಾಡಿ ಓದೋದಾದರೆ ಅಂದರೆ ಕರೆಂಟ್ ಅಫೇರ್ಸ್ಗೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಒಂದು ಸ್ಟಾಟಿಕ್ ಕ್ವಶನ್ಗೆ ಲಿಂಕ್ ಮಾಡಿ ಓದೋದಾದರೆ, ನಮ್ಮ ಸ್ವಚ್ಛ ಭಾರತ ಮಿಷನ್, ಕೇಂದ್ರ ಸರ್ಕಾರದ ಪ್ರತಿಷ್ಠಿತವಾಗಿರ್ತಕ್ಕಂಥ ಯೋಜನೆ ಸ್ವಚ್ಛ ಭಾರತ ಮಿಷನ್, ಈ ಒಂದು ಯೋಜನೆಗೆ ನಾವು ಲಿಂಕ್ ಮಾಡಿ ಓದ್ಕೋಬೋದಾಗಿರುತ್ತೆ. ಬಿಕಾಸ್ ಸ್ವಚ್ಛ ಭಾರತ ಮಿಷನ್ ಯೋಜನೆಯ
ಉದ್ದೇಶ ಇಡೀ ರಾಷ್ಟ್ರವನ್ನು ಸ್ವಚ್ಛವಾಗಿ ಇಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಕಸದಿಂದ ಸ್ವಾತಂತ್ರ್ಯ ಅಂತಕ್ಕಂತಹ ಅಭಿಯಾನವೂ ಸಹ ಇದಕ್ಕೆ ಲಿಂಕ್ ಮಾಡ್ಬೋದು. ಅದೇ ರೀತಿಯಾಗಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಆಗಿರ್ಬೋದು, ನೆಕ್ಸ್ಟ್ ಸ್ವಚ್ಛ ಸರ್ವೇಕ್ಷಣಾ ಯೋಜನೆ ಆಗಿರ್ಬೋದು, ಹಾಗೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 11 ಏನಿದೆ ಅದಕ್ಕೂ ಸಹ ಲಿಂಕ್ ಮಾಡಿ ನಾವು ಇದನ್ನು ಓದ್ಕೋಬೋದು. ಮುಖ್ಯ ಪರೀಕ್ಷೆಯಲ್ಲಿ ಬರಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ನಾವು ಬರದೇ ಅದರಲ್ಲಿ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ನಮಗೆ ಅತಿ ಹೆಚ್ಚಿನ ಅಂಕಗಳು ಬರುವಂತಹ ಸಾಧ್ಯತೆ ತುಂಬ ಇರುತ್ತೆ. ನಂತರದ ಸುದ್ದಿ, ಚುನಾವಣಾ ಆಯೋಗದಿಂದಲೂ ಕಾಲಾವಕಾಶ ಕೋರಿಕೆ ಅಂತೆ. ಇದು ಯಾವುದೋ GB ಎಲೆಕ್ಷನ್ಸ್ ರಿಲೇಟೆಡ್ ಕೇಳ್ತಾ ಇದ್ದಾರೆ. ಆದರೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಲ್ಲ. ಆದರೆ ಚುನಾವಣೆ ಅಂದ ತಕ್ಷಣ ನಮಗೆ ಪ್ರತಿ ಬಾರಿ ಬರಬೇಕಾಗಿರ್ತಕ್ಕಂಥದ್ದು ಇದು ಯಾವ ವಿಧಿಯ ಅನ್ವಯ ಎಸ್ಟಾಬ್ಲಿಷ್ ಆಗಿದೆ, ಸ್ಥಾಪನೆ ಆಗಿದೆ ಅಂತೇಳಿ ಆರ್ಟಿಕಲ್ ನಂಬರ್ 324 ಅಡಿಯಲ್ಲಿ. ಹಾಗಾದರೆ ನಿನ್ನೆ ಕೂಡ ನೋಡಿದ್ವಿ ನಾವು ಕೇಂದ್ರ ಲೋಕಸೇವಾ ಆಯೋಗ ಹಾಗೂ ರಾಜ್ಯ ಲೋಕಸೇವಾ ಆಯೋಗಗಳು ಯಾವ ವಿಧಿಯಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದ್ರೆ 315ರಿಂದ ಹಿಡಿದು 323 ವಿಧಿಯವರೆಗೂ ಈ ಒಂದು ರಾಜ್ಯ ಲೋಕಸೇವಾ ಆಯೋಗ ಅದೇ ರೀತಿಯಾಗಿ ಕೇಂದ್ರ ಲೋಕಸೇವಾ ಆಯೋಗ ಕಾರ್ಯನಿರ್ವಹಣೆ ಮಾಡ್ತವೆ. ನಂತರದ ಸುದ್ದಿ, 3,000 ಕೋಟಿ ಮೊತ್ತದ ಪರಿಹಾರ ಪಾವತಿ. ರಾಷ್ಟ್ರೀಯ ಲೋಕ ಅದಾಲತ್ 78.79 ಲಕ್ಷ ಪ್ರಕರಣಗಳು ಇತ್ಯರ್ಥ ಅಂತ ಹೇಳ್ತಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಇದೇನು ನಮಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಅಂದರೆ ಏನು ಅಂತೇಳಿ ಒಬ್ಬ ಅಧಿಕಾರಿ ಆಗಿರ್ತಕ್ಕಂಥ ಒಬ್ಬ ಸ್ಪರ್ಧಾರ್ಥಿ ಅಥವಾ ಅಭ್ಯರ್ಥಿ ಈ ಒಂದು ಪದಗಳನ್ನು ನಾವು ಕನ್ಫರ್ಮ್ ಆಗಿ ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಅಂತಕ್ಕಂಥದ್ದು ಒಂದು ಲೀಗಲ್ ಸರ್ವಿಸಸ್ ಕೊಡ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಅಥವಾ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಇದು ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್, ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ 1987 ಈ ಒಂದು ಕಾಯ್ದೆಯ ಅಡಿಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯನಿರ್ವಹಣೆ ಮಾಡುತ್ತೆ. ಈ ಒಂದು ಪ್ರಶ್ನೆಯನ್ನು ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಒಟ್ಟಾರೆ ಲೋಕ ಅದಾಲತ್ ಏನು ಅಂತ ಹೇಳಿದ್ರೆ ಪರ್ಯಾಯವಾಗಿ ವಿವಾದವನ್ನು ಬಗೆಹರಿಸ್ತಕ್ಕಂಥ ಒಂದು ವ್ಯವಸ್ಥೆ. ಅಂದರೆ ನ್ಯಾಯಾಲಯಗಳಲ್ಲಿ ಇರತಕ್ಕಂತಹ ಅತಿಯಾದ ಬಾಕಿ ಪ್ರಕರಣಗಳನ್ನು ತ್ವರಿತವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥ ಮಾಡುವಂತಹ ಒಂದು ವ್ಯವಸ್ಥೆ ಇದಾಗಿದೆ ರಾಷ್ಟ್ರೀಯ ಲೋಕ್ ಅದಾಲತ್. ಇದರಿಂದ ನಮಗೆ ಆಗ್ತಕ್ಕಂತಹ ಒಂದು ಉಪಯೋಗಗಳೇನು ಅಂತ ಹೇಳಿದ್ರೆ ಅಥವಾ ಉದ್ದೇಶಗಳೇನು ಅಂತ ನೋಡಿದಾಗ ತ್ವರಿತವಾಗಿ ನ್ಯಾಯ ಬರುತ್ತೆ. ಅಂದರೆ ಸ್ವಲ್ಪ ಸ್ಪೀಡಿಯಾಗಿ ಜಸ್ಟಿಸ್ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಮತ್ತು ಕಡಿಮೆ ಖರ್ಚಿನಲ್ಲಿ ಕೋರ್ಟ್ಗೆ ಅಲದಾಟ ತಪ್ಪುತ್ತೆ. ಈ ಮೂಲಕವಾಗಿ ಆಗ್ತಕ್ಕಂಥ ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತೆ. ಮತ್ತು ನ್ಯಾಯಾಲಯಗಳಲ್ಲಿ ಇರತಕ್ಕಂತಹ ಬಾಕಿ ಪ್ರಕರಣಗಳ ವಿಲೇವಾರಿ ಆಗುತ್ತೆ. ಮತ್ತು ರಾಜಿ ಸಂಧಾನದ ಮೂಲಕ ಈ ಒಂದು ವಿವಾದಗಳನ್ನು ಬಗೆಹರಿಸೋದಕ್ಕೂ ಸಹ ತುಂಬ ಸಹಾಯ ಆಗುತ್ತೆ. ಮತ್ತು ಕೊನೆಯದಾಗಿ ರಾಷ್ಟ್ರೀಯ ಲೋಕ ಅದಾಲತ್ ಬಗ್ಗೆ ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ ಈ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಗಂಭೀರವಾಗಿರ್ತಕ್ಕಂಥ ಅಪರಾಧ ಪ್ರಕರಣಗಳನ್ನು ಹೊರತುಪಡಿಸಿ ಉಳಿದಂಥ ಪ್ರಕರಣಗಳನ್ನು ಮಾತ್ರ ಇತ್ಯರ್ಥ ಮಾಡಲಾಗುತ್ತೆ. ಗಂಭೀರವಾದ ಅಪರಾಧ ಪ್ರಕರಣಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಪ್ರಕರಣಗಳನ್ನು ಸಹ ಇಲ್ಲಿ ಇತ್ಯರ್ಥ ಮಾಡಲಾಗುತ್ತೆ. ಹಾಗೂ ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಆಗಿರುವಂತಹ ಪ್ರಕರಣಗಳನ್ನು ನಾವು ಪ್ರಶ್ನೆ ಮಾಡುವ ಹಾಗಿರೋದಿಲ್ಲ. ಅಂದರೆ ಯಾವುದೇ ನ್ಯಾಯಾಲಯದಲ್ಲಿ ಸಹ ಪ್ರಶ್ನೆ ಮಾಡುವಂತಹ ಒಂದು ಅಧಿಕಾರ ಇರೋದಿಲ್ಲ. ಇದಿಷ್ಟು ರಾಷ್ಟ್ರೀಯ ಲೋಕ ಅದಾಲತ್ ಬಗ್ಗೆ ಒಂದು ಹಿನ್ನೆಲೆ ಮಾಹಿತಿಯಾಗಿರುತ್ತೆ. ನಂತರದ ಸುದ್ದಿ, ಸರ್ಕಾರದ ಅಧಿಕಾರಿಗಳು ಸೇರಿ 11 ಮಂದಿ ಸೆರೆ ಇಲ್ಲ, ವರದಕ್ಷಿಣೆ ಕಿರುಕುಳ PSI ಬಂಧನ. ನೋಡಿ, ಇದು ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಮಗೆ ಯಾವುದು ನೋಡಿ ಅಕ್ಕಪಕ್ಕದಲ್ಲೇ ಇಲ್ಲಿ ಮಾಹಿತಿಯನ್ನು ಸುದ್ದಿಯನ್ನು ಕೊಟ್ಟಿದ್ದಾರೆ. ಒಂದೇ ಪತ್ರಿಕೆಯಲ್ಲಿ ಒಂದೇ ಪುಟದಲ್ಲಿ ಕೊಟ್ಟಿದ್ದಾರೆ, ಮಹಿಳಾ ಆತ್ಮಹತ್ಯೆ ವರದಕ್ಷಿಣೆ ಅಂತೇಳಿ. ಈ ಸುದ್ದಿಗಳು ನಮಗೆ ಕರೆಂಟ್ ಅಫೇರ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗದೇ ಇರ್ಬೋದು, ಆದರೆ ಸ್ಟ್ಯಾಟಿಕ್ ಕ್ವಶನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮಾಜವನ್ನು ಪೀಡಿಸ್ತಾ ಇರ್ತಕ್ಕಂತಹ ಒಂದು ಪಿಡುಗುಗಳಲ್ಲಿ ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳಲ್ಲಿ ಈ ಒಂದು ವರದಕ್ಷಿಣೆ, ಅದೇ ರೀತಿಯಾಗಿ ಬಾಲ್ಯ ವಿವಾಹ ಆಗಿರ್ಬೋದು, ಬಡತನ, ನಿರುದ್ಯೋಗ, ಅನಕ್ಷರತೆ ಅಥವಾ ಲಿಂಗ ತಾರತಮ್ಯ, ಈ ರೀತಿಯಾಗಿರ್ತಕ್ಕಂತಹ ಒಂದು ಟಾಪಿಕ್ಗಳಿಗೆ ಸಂಬಂಧಪಟ್ಟಂತೆ ನಮಗೆ ಪತ್ರಿಕೆಗಳಲ್ಲಿ ಬಂದಾಗ ಅವುಗಳಿಗೆ ಸಂಬಂಧಿಸಿದಂತಹ ಸ್ಟ್ಯಾಟಿಕ್ ಕ್ವಶನಲ್ಲಿ ನಾವು ಓದ್ಕೊಳ್ಳೋದು ತುಂಬ ಕಡ್ಡಾಯ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಹಾಗೂ ಮುಖ್ಯ ಪರೀಕ್ಷೆಯಲ್ಲಿ ಈ ಸಂಬಂಧ ಅಂದರೆ ನಮ್ಮ ಸಮಾಜವನ್ನು ಪೀಡಿಸ್ತಾ ಇರ್ತಕ್ಕಂತಹ ಇಂತಹ ಸಮಸ್ಯೆಗಳ ಬಗ್ಗೆ ಇವಕ್ಕೆ ಪರ್ಯಾಯವಾಗಿ ಯಾವ ರೀತಿಯಂತಹ ಒಂದು ಪರಿಹಾರ ನಮ್ಮಿಂದ ದೊರೆಯಬಹುದು ಅಂತೇಳಿ ಉತ್ತರದಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮಿಂದ. ಸೊ ನಂತರ ಬಿಡದಿ ಟೌನ್ಶಿಪ್ ಕೈ ಬಿಡ್ತಾರೆ ಧರಣಿ ಇಲ್ಲ, ಆದರ್ಶ ಗ್ರಾಮಗಳಾಗಿ ಎಲ್ಲ ಹಳ್ಳಿ ಕಂಡ್ರೆ ಇಲ್ಲ, ತಾಂತ್ರಿಕ ದೋಷ TC ವಿಳಂಬ, ಸಂಪುಟ ವಿಸ್ತರಣೆ 19ರಂದು ಚರ್ಚೆ, ಫಿಜಿಯಲ್ಲಿ ಸಿಲುಕಿದ ಹಕ್ಕು ಬಿಕ್ಕುಗಳು, 9 ರೆಸಾರ್ಟ್ ಮುಚ್ಚಲು ಆದೇಶ. ನೋಡಿ, ಒಬ್ಬ ಸ್ಪರ್ಧಾರ್ಥಿಯಾಗಿ ಮುಂದೆ ಒಬ್ಬ ಅಧಿಕಾರಿಯಾಗಿ ದಕ್ಷ ಅಧಿಕಾರಿಯಾಗಿ ಆಳ್ವಿಕೆ ಮಾಡೋದಕ್ಕೆ ಅಥವಾ ಆಡಳಿತವನ್ನು ನಡೆಸೋದಕ್ಕೆ ಹೋಗ್ತಾ ಇರ್ತಕ್ಕಂತಹ ನಾವುಗಳು ಯಾವ ರೀತಿ ಕರೆಂಟ್ ಅಫೇರ್ಸನ್ನು ಆಗಿರ್ಬೋದು ಅಥವಾ ಬುಕ್ಸನ್ನು ಓದಬೇಕು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಓದ್ಕೊಳ್ಳೋದಕ್ಕೆ ಇರತಕ್ಕಂಥ ಒಂದು ರಿಸೋರ್ಸಸ್ ಏನಿದೆ ಇದು ತುಂಬ ಆಗೋಗಿದೆ. ಒಂಥರ ಏನಾಗಿದೆ ಅಂತ ಹೇಳಿದ್ರೆ ಒಂದು ಪೊಲ್ಯೂಷನ್ ರೀತಿಯಲ್ಲಿ ಆಗಿಬಿಟ್ಟಿದೆ. ಒಂದು ಗೂಗಲ್ನಲ್ಲಿ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಚಾರವಾಗಿ ಅಲ್ಲಿ ಸರ್ಚ್ ಮಾಡಿದಾಗ ಹಲವಾರು ರೀತಿಯಾಗಿರ್ತಕ್ಕಂತಹ ಅಲ್ಲಿ ಸೋರ್ಸಸ್ಸು ಬರುತ್ತೆ. ಇದರಿಂದಾಗಿ ಏನಾಗುತ್ತೆ, ನಾವು ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನತಕ್ಕಂಥ ಒಂದು ಪ್ರಶ್ನೆ ಗೊಂದಲ ನಮ್ಮಲ್ಲೇ ಬಂದ್ಬಿಡುತ್ತೆ. ಸೊ ಅದೇ ರೀತಿಯಾಗಿ ಕರೆಂಟ್ ಅಫೇರ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಸ್ಟ್ರಾಟಜಿಕ್ ಆಗಿ ನಾವು ಎಕ್ಸಾಮನ್ನು ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಏನನ್ನು ಓದಬಾರ್ದು ಅದು ಮುಖ್ಯವಾಗಿ ತಿಳ್ಕೊಬೇಕು ನಾವು. ಸೊ ನಂತರ ತಂತ್ರಜ್ಞಾನ ಪುಟದಲ್ಲಿ ಒಂದು ಸುದ್ದಿ ಇದೆ. ಇದು ಪ್ರವಾಹದ ಮುನ್ಸೂಚನೆಗೆ ಸಂಬಂಧಪಟ್ಟಂತ ಅಂದರೆ ಬೆಂಗಳೂರಿನಲ್ಲಿ ಅತಿವೃಷ್ಟಿ ಸಂಭವಿಸಿದಾಗ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದಾಗಿರುತ್ತೆ ಅಥವಾ ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದಾಗಿರುತ್ತೆ ಅಂತೇಳಿ ನಾವು ಮುಖ್ಯ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಈ ಒಂದು ಅಂಶಗಳನ್ನು ನಾವು ಬಳಸ್ಕೋಬೋದಾಗಿರುತ್ತೆ. ಇದು ಪ್ರಿಲಿಮ್ಸ್ಗೆ ಅಷ್ಟೇನು ಇಂಪಾರ್ಟೆಂಟ್ ಆಗೋದಿಲ್ಲ ಆ್ಯಂಡ್ ಕೇಳೋದು ಇಲ್ಲ ಸಹ. ನೋಡಿ,
ಭಾರತದ ಸಿಲಿಕಾನ್ ಸಿಟಿ ಎಂದೇ ಖ್ಯಾತಿಯಾಗಿರುವ ಬೆಂಗಳೂರು ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಆರ್ಭಟಕ್ಕೆ ತತ್ತರಿಸಿದೆ. ಒಮ್ಮೆ ಜೋರು ಮಳೆಯಾದರೆ ಸಾಕು, ರಸ್ತೆಗಳು ಕೆರೆಗಳಂತಾಗಿ ವಾಹನಗಳು ಮುಳುಗಡೆಯಾಗಿ ನಗರದ ಹಲವಾರು ತಗ್ಗು ಪ್ರದೇಶಗಳು ಜಲಾವೃತಗೊಳ್ಳುತ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ, ಯಾಕೆ ಈ ರೀತಿ ಆಗ್ತಿದೆ ಜಲಾವೃತ ಆಗ್ತಿದೆ ಅಂತ ಹೇಳಿದ್ರೆ, ಇದು ಇಂದು ಕಾಂಕ್ರೀಟ್ ಕಾಡಾಗಿ ಮಾರ್ಪಟ್ಟಿರುವುದೇ ಇದಕ್ಕೆ ಒಂದು ಮುಖ್ಯ ಕಾರಣ. ಬೆಂಗಳೂರು ಸೊ ಇಲ್ಲಿ ಮಳೆ ನೀರು ಇಂಗಲು ಜಾಗವಿಲ್ಲದೆ ರಸ್ತೆ ಹಾಗೂ ಕಟ್ಟಡಗಳ ಮೇಲೆ ಹರಿದು ಹಳೆಯದಾದ ಚರಂಡಿ ವ್ಯವಸ್ಥೆಯ ಮೇಲೆ ಸಾಕಷ್ಟು ಒತ್ತಡವನ್ನು ಉಂಟು ಮಾಡುತ್ತೆ. ಸೊ ಇದರಿಂದಾಗಿ ವೈಜ್ಞಾನಿಕವಾಗಿ ನಿಯಂತ್ರಿಸುವುದಕ್ಕೆ ಸಂಶೋಧಕರು ಒಂದು ಡಿಜಿಟಲ್ ಮಾದರಿಯನ್ನು ಕಂಡುಕೊಂಡಿದ್ದಾರಂತೆ. ಇದು ಯಾರು ಕೊಂಡುಕೊಂಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ಬೆಂಗಳೂರಿನಲ್ಲಿ ಇರುವ CSIR ಫೋರ್ತ್ ಪ್ಯಾರಡೈಮ್ ಹಾಗೂ ಮತ್ತು ಅಕಾಡೆಮಿ ಆಫ್ ಸೈಂಟಿಫಿಕ್ ಆ್ಯಂಡ್ ಇನೋವೇಟಿವ್ ರಿಸರ್ಚ್, ಈ ಎರಡೂ ಸಂಸ್ಥೆಗಳು ಸಹಭಾಗಿತ್ವದಲ್ಲಿ ಜಂಟಿಯಾಗಿ ಒಂದು ಇನೋವೇಷನ್ ಅನ್ನು ಮಾಡಿದ್ದಾರೆ. ಆ ಇನೋವೇಷನ್ ಏನು ಅಂತ ಹೇಳಿದ್ರೆ, ಈ ಒಂದು ಡಿಜಿಟಲ್ ಮಾದರಿ ಅವರು ಇನೋವೇಟ್ ಮಾಡಿರೋ ಪ್ರಕಾರ ಉಪಗ್ರಹಗಳ ನೆರವಿನಿಂದ, ಅಂದರೆ ಸ್ಯಾಟಲೈಟ್ ಒಂದು ಸಪೋರ್ಟಿಂದ ಕಣಿವೆಯ ಇಳಿಜಾರು, ಎತ್ತರ ಹಾಗೂ ರಸ್ತೆಗಳ ರಚನೆಯನ್ನು ನಿಖರವಾಗಿ ನಕ್ಷೆ ಮಾಡಲಾಗಿದೆ. ಈ ಮಾದರಿಯಲ್ಲಿ ಮಳೆಯ ನೀರು ಕಾಂಕ್ರೀಟ್ ರಸ್ತೆಯ ಮೇಲೆ ಎಷ್ಟು ವೇಗವಾಗಿ ಹರಿಯುತ್ತೆ ಮತ್ತು ಮಣ್ಣಿನ ಮೇಲೆ ಬಿದ್ದರೆ ಹೇಗೆ ಇಂಗುತ್ತೆ ಎಂಬುದನ್ನು ಲೆಕ್ಕಾಚಾರ ಮಾಡಲು ಗಣಿತದ ಸೂತ್ರಗಳನ್ನು ಬಳಸಲಾಗಿದೆ. ಚರಂಡಿಗಳಲ್ಲಿ ನೀರಿನ ಒತ್ತಡ ಹೆಚ್ಚಾದಾಗ ಎಲ್ಲೆಲ್ಲಿ ನೀರು ಉಕ್ಕಿ ಹರಿಯಬಹುದು ಎಂಬುದನ್ನು ನಿಖರವಾಗಿ ಊಹಿಸಬಲ್ಲದು. ನೋಡಿ, ನಮಗೆ ಅರ್ಲಿಯರ್ ಆಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅಂತೇಳಿ ಗೊತ್ತಾದರೆ ನಾವು ಪ್ರಿಕಾಷನರಿ ಮೆಜರ್ಸನ್ನು ತಗೋಬಹುದಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ವೈಜ್ಞಾನಿಕ ಒಂದು ಇನೋವೇಷನನ್ನು ನಾವು ಬಳಸ್ಕೊಂಡಿದ್ದೆ. ಆದರೆ ಏನಾಗುತ್ತೆ, ನಮ್ಮ ಸರ್ಕಾರಗಳು ಲಕ್ಷಾಂತರ ಜನರ ಜೀವ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಪಾಸ್ತಿ, ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯನ್ನು ಪ್ರವಾಹದಿಂದ ರಕ್ಷಿಸಬಹುದಾಗಿದೆ. ಸೊ ಈ ವರ್ಷ ಪ್ರಸ್ತುತ ನಮಗೆ ಎಲ್ ನಿನೋ ಎಫೆಕ್ಟಿಂದಾಗಿ ಬರದ ಪರಿಸ್ಥಿತಿ ಇದೆ. ಅದರಲ್ಲೂ ಸಹ ಸೂಪರ್ ಎಲ್ ನಿನೋ ಉಂಟಾಗ್ತಕ್ಕಂತಹ ಒಂದು ಚಾನ್ಸಸ್ ಇದೆ ಅಂತೇಳಿ ಸಂಶೋಧನೆಗಳು ಹೇಳ್ತಾ ಇದ್ದಾವೆ. ಸೊ ಬರದ ಪರಿಸ್ಥಿತಿ ಇದ್ದರೂ ಸಹ ನಂತರ ಅತಿವೃಷ್ಟಿ ಸಂಭವಿಸಿದಾಗ ನಾವು ಯಾವ ರೀತಿ ಕೇರ್ ಮಾಡಬೇಕು, ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ತಗೋಬೇಕು, ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೇಳಿ ಮುಖ್ಯ ಪರೀಕ್ಷೆಯಲ್ಲಿ ನಾವು ಉತ್ತರ ಬರವಣಿಗೆಯಲ್ಲಿ ಬರೀಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ನಾವು ಉಲ್ಲೇಖ ಮಾಡಿದಾಗ ನಾವು 1-2 ಅಂಕಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ನೋಡಿ, ಪರೀಕ್ಷೆಯಲ್ಲಿ ನಮಗೆ 10 ಮಾರ್ಕ್ಸು 20 ಮಾರ್ಕ್ಸು ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಬಟ್ ಆದರೆ 1 ಅಂಕದಿಂದ ಅಥವಾ 0.5 ಮಾರ್ಕ್ಸಿಂದ ಕೂಡ ಒಂದು ಗವರ್ನಮೆಂಟ್ ಜಾಬ್ಗಳನ್ನು ಮಿಸ್ ಆಗಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ಇದ್ದಾವೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ 1 ಅಂಕಗಳು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅದೇ ರೀತಿಯಾಗಿ ಈ 1 ಅಂಕಗಳು ಗ್ರೂಪ್ ಎ ಆಫೀಸರ್ ಆಗುವುದನ್ನು ತಪ್ಪಿಸಿ ಗ್ರೂಪ್ ಬಿ ಆಫೀಸರ್ ಆಗೋದಕ್ಕೂ ಕಳಿಸುತ್ತೆ, ಅಥವಾ ಎಲಿಜಿಬಿಲಿಟಿನೇ ಕೊಡೋದಿಲ್ಲ. ಸೊ ಹಾಗಾಗಿ ಯಾವುದೇ ಅಂಕಗಳನ್ನು ಸಹ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನಂತರದ ಸುದ್ದಿ, ಆಂಧ್ರ SR ಅವಧಿ ವಿಸ್ತರಣೆ, KPSCಗೆ ಮತ್ತೊಮ್ಮೆ ಮಸಿ, ಕಳಂಕ ಸರಣಿ ಕೊನೆಯೆಂದು. ನೋಡಿ, KPSCಗೆ ಸಂಬಂಧಪಟ್ಟಂತೆ ಒಂದು ನಿನ್ನೆ ಸಹ ಸುದ್ದಿಯಲ್ಲಿ ಬಂದಿತ್ತು. KPSC ಅಧ್ಯಕ್ಷರನ್ನು ಅಮಾನತು ಮಾಡಿರ್ತಕ್ಕಂಥ ಒಂದು ಸುದ್ದಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಶಿವಶಂಕರ ಎಸ್ ಸಹಪುರ ಅವರನ್ನು ಅಮಾನತು ಮಾಡಿದ್ರು. ಸಂವಿಧಾನದ 317(1) ವಿಧಿ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರುವಂತೆ ರಾಷ್ಟ್ರಪತಿಗೆ ಶಿಫಾರಸು ಮಾಡಿರುವ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್. ಸೊ KPSC ಇಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ದುರಂತಗಳಿಗೂ ಸಹ ಕೆಲವೊಂದು ಸುಧಾರಣೆಗಳನ್ನು ತರಬೇಕು ಅಂತ ಹೇಳಿ ಈಗಾಗಲೇ PC ಓಟಾ ಸಮಿತಿ ಆಗಿರ್ಬೋದು, ಹಲವಾರು ಸಮಿತಿಗಳನ್ನು ರಚನೆ ಮಾಡಿ ಇವುಗಳ ಬಗ್ಗೆ ನಾವು ಇನ್ನಷ್ಟು ಅಧ್ಯಯನ ಮಾಡೋದಾದರೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ KPSCಗೆ ನಿನ್ನೆ ಓದಿದಂತಹ ಕೆಲವೊಂದು ಕರೆಂಟ್ ಅಫೇರ್ಸ್ಗೆ ನಾವು ಸ್ಟಾಟಿಕ್ ಸಬ್ಜೆಕ್ಟನ್ನು, ಅಂದರೆ ಭಾರತ ಸಂವಿಧಾನವನ್ನು ಲಿಂಕ್ ಮಾಡಿ ಓದಿದ್ವಿ. ಅದನ್ನು ಈಗ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳೋದಾದರೆ ನೋಡಿ, KPSC ಅಥವಾ UPSC ನೇಮಕಾತಿಗಳನ್ನು ನಡೆಸೋದಕ್ಕೆ ಇರತಕ್ಕಂಥ ಒಂದು ಸಾಂವಿಧಾನಿಕ ಸಂಸ್ಥೆಗಳಾಗಿದ್ದಾವೆ. ಇವು ನಿಮಗೆ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಕೆಲವೊಂದು ಸಂಸ್ಥೆಗಳನ್ನು ಹೆಸರಿಸಿಬಿಟ್ಟು ಈ ಒಂದು ಸಂಸ್ಥೆಗಳು ಸಾಂವಿಧಾನಿಕ ಸಂಸ್ಥೆಗಳೇ ಅಥವಾ ಶಾಸನಾತ್ಮಕ ಸಂಸ್ಥೆಗಳೇ ಅಥವಾ ಯಾವ ರೀತಿ ಸಂಸ್ಥೆಗಳು ಅಂತ ಕೇಳ್ತಕ್ಕಂಥ ಸಾಧ್ಯತೆಗಳು ಅಂಡ್ ಕೇಳಿರುವಂತಹ ಉದಾಹರಣೆಗಳು ತುಂಬ ಇದೆ. ಸೊ ಇಲ್ಲಿ KPSC ಸ್ಥಾಪನೆ ಆಗಿರ್ತಕ್ಕಂಥದ್ದು 18 ಮೇ 1951, UPSC ಸ್ಥಾಪನೆ ಆಗಿರ್ತಕ್ಕಂಥದ್ದು ಅಕ್ಟೋಬರ್ 1, 1926. ಅದೇ ರೀತಿಯಾಗಿ ಈ ಒಂದು KPSC ಹಾಗೂ UPSC ಎರಡೂ ಸಂಸ್ಥೆಗಳು ಸಹ ಭಾರತ ಸಂವಿಧಾನದ 315ನೇ ವಿಧಿಯ ಪ್ರಕಾರ ಸ್ಥಾಪನೆಯಾಗುತ್ತೆ. KPSC ಅಧ್ಯಕ್ಷರು ಹಾಗೂ UPSC ಅಧ್ಯಕ್ಷರನ್ನ ಸಂವಿಧಾನದ 316ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತೆ. ಹಾಗೂ ಇಲ್ಲಿ ನೇಮಕ ಮಾಡಬೇಕಾದ್ರೆ ಒಂದು ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, KPSC ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಆಗಿರುತ್ತೆ ಅಥವಾ ಅವರಿಗೆ 62 ವರ್ಷ ತುಂಬುವವರೆಗೂ ಆಗಿರುತ್ತೆ. ಆದರೆ UPSC ಅಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಆಗಿರುತ್ತೆ, ಆದರೆ ಅವರ ವಯಸ್ಸು 65 ವರ್ಷ ತುಂಬುವವರೆಗೂ ಆಗಿರುತ್ತೆ. ಇಲ್ಲಿ 62 ವರ್ಷ ಕೊಟ್ಟಿದ್ದಾರೆ, ಇಲ್ಲಿ 65 ವರ್ಷ ಕೊಟ್ಟಿದ್ದಾರೆ. ಇದೊಂದು ಡಿಫರೆನ್ಸ್ ಇದೆ, ನೋಡ್ಕೊಳ್ಳಿ. ನಂತರ ಒಬ್ಬ KPSC ಹಾಗೂ UPSC ಅಧ್ಯಕ್ಷರನ್ನ, ಅದೇ ರೀತಿಯಾಗಿ ಸದಸ್ಯರನ್ನ ವಜಾ ಅಥವಾ ಅಮಾನತು ಮಾಡತಕ್ಕಂತಹ ಒಂದು ವಿಧಿ ಯಾವುದು ಅಂತ ಹೇಳಿದ್ರೆ ಸಂವಿಧಾನದ 317ನೇ ವಿಧಿ ಈ ಒಂದು ವಿಚಾರದ ಬಗ್ಗೆ ಹೇಳುತ್ತೆ. ಇಲ್ಲಿ KPSC ಅಧ್ಯಕ್ಷರನ್ನ ನೇರವಾಗಿ ವಜಾ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಬದಲಾಗಿ ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ಸುಪ್ರೀಂ ಕೋರ್ಟ್ನ ವರದಿಯ ಆಧಾರದ ಮೇಲೆ ರಾಷ್ಟ್ರಪತಿಗಳು KPSCಯ ಅಧ್ಯಕ್ಷರು ಅಥವಾ ಸದಸ್ಯರನ್ನ ವಜಾ ಮಾಡಬಹುದಾಗಿರುತ್ತೆ. ಆದರೆ UPSCಯ ಅಧ್ಯಕ್ಷರು ಅಥವಾ ಸದಸ್ಯರನ್ನ ಸಂವಿಧಾನದ 317ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನ ವರದಿಯನ್ನು ಪಡೆದು ನೇರವಾಗಿ ರಾಷ್ಟ್ರಪತಿಗಳು ವಜಾ ಮಾಡ್ತಾರೆ. ಮತ್ತು ಇಲ್ಲಿ KPSCಯ ವೆಚ್ಚಗಳನ್ನು ಸಂವಿಧಾನದ 322ನೇ ವಿಧಿ ಪ್ರಕಾರ ರಾಜ್ಯ ಸಂಚಿತ ನಿಧಿಯಿಂದ ಭರಿಸಿದರೆ, ಅದೇ 322ನೇ ವಿಧಿಯ ಪ್ರಕಾರ UPSCಯ ಒಂದು ಎಕ್ಸ್ಪೆಂಡಿಚರ್ಸನ್ನು ಭಾರತ ಸಂಚಿತ ನಿಧಿಯಿಂದ ಭರಿಸಲಾಗುತ್ತೆ. ಹಾಗೂ ಈ ಒಂದು KPSC ಹಾಗೂ UPSC ಸುಧಾರಣೆ ತರುವ ನಿಟ್ಟಿನಲ್ಲಿ ಹಲವಾರು ಸಮಿತಿಗಳನ್ನು ನೇಮಕ ಮಾಡಲಾಗಿದೆ. ಅದರಲ್ಲಿ UPSC ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಸಲ್ಲಿ ತುಂಬ ಬಾರಿ ಕೇಳಿದರೆ ಕೊಠಾರಿ ಸಮಿತಿ ತುಂಬ ಮ್ಯಾಟರ್ ಆಗುತ್ತೆ. ಬಿಕಾಸ್ ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂ ಅನ್ನು ತಂದಿರತಕ್ಕಂಥದ್ದು, ಅದೇ ರೀತಿಯಾಗಿ ಆಪ್ಷನಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಸಹ ಇದೇ ಕೊಠಾರಿ ಸಮಿತಿ 1976 ಅಪಾಯಿಂಟ್ ಆಗಿರುತ್ತೆ ಇದು. ನೆಕ್ಸ್ಟ್ KPSCಗೆ ಸಂಬಂಧಪಟ್ಟಂತೆ ಬಸವಯ್ಯ ಸಮಿತಿ ಒಂದಿದೆ, ಅದೇ ರೀತಿಯಾಗಿ HN ನಾಗಮೋಹನ್ ದಾಸ್ ಸಮಿತಿ ಇದೆ, ನ್ಯಾಯಮೂರ್ತಿ B ವೀರಪ್ಪ ಸಮಿತಿ ಇದೆ. ಸೊ ಇವುಗಳ ಜೊತೆಗೆ PC ಹೋಟಾ ಸಮಿತಿ, ಅದೇ ರೀತಿಯಾಗಿ 2ನೇ ಆಡಳಿತಾತ್ಮಕ ಒಂದು ವರದಿಯಲ್ಲೂ ಸಹ ಈ ಎಲ್ಲ ಒಂದು ಶಿಫಾರಸುಗಳನ್ನು ಮಾಡ್ತಾ ಇದ್ದಾರೆ ಸುಧಾರಣೆಗಾಗಿ. ಇದಿಷ್ಟು KPSC ಬಗ್ಗೆ ಒಂದಿಷ್ಟು ಮಾಹಿತಿ.
ಅಂಡ್ ಮುಂಬರತಕ್ಕಂತಹ ಎಲ್ಲ ಪರೀಕ್ಷೆಗಳಲ್ಲೂ ಸಹ ಇವುಗಳಿಂದ ಪ್ರಶ್ನೆಗಳು ಕಡ್ಡಾಯವಾಗಿ ಬರತಕ್ಕಂತಹ ಸಾಧ್ಯತೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಂತರ ಯಾರಿಗೆ ಯಾರು ಉತ್ತರದಾಯಿ, ಇದು ಪರೀಕ್ಷಾ ದೃಷ್ಟಿಯಿಂದ ಇದೊಂದು ವಿಮರ್ಶಾತ್ಮಕ ಅಂಕಣವನ್ನು ನೀಡಿದ್ದಾರೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗೋದಿಲ್ಲ. ಬಿಕಾಸ್ RSS ಅಥವಾ ಇನ್ಯಾವುದೋ ಒಂದು ವಿವಾದದಲ್ಲಿರುವಂತಹ ಕೆಲವೊಂದು ಸಂಸ್ಥೆಗಳನ್ನು ಉಲ್ಲೇಖ ಮಾಡಿ ಅಂಕಣವನ್ನು ಬರೆದಿರೋದ್ರಿಂದ ನಮಗೆ ಇದು ಅಷ್ಟಾಗಿ ಉಪಯೋಗ ಆಗೋದಿಲ್ಲ. ಆದರೆ ಇಲ್ಲಿ ಯಾರಿಗೆ ಯಾರು ಉತ್ತರದಾಯಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಲ್ವೇಸ್ ಹೇಳ್ತಾ ಇದ್ದೀವಿ, ಸರ್ಕಾರಗಳು ಪ್ರಜೆಗಳಿಗೆ ಉತ್ತರದಾಯಿ ಆಗಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮುಖ್ಯ ಪರೀಕ್ಷೆಯಲ್ಲಿ ಬಳಕೆ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಕೆಲವೊಂದು ಪೀಠಿಕೆಗಳು ಕೊಟ್ಟಿದ್ದಾರೆ. ಇವು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅವುಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳದೇ ಮೊದಲ ಸ್ಥಾನ. ರೂಸೋ ಹೇಳ್ತಾರಂತೆ ಒಂದು ಕಡೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಭೌಮ ಅಧಿಕಾರ ಜನರಲ್ಲಿದೆ. ಸರ್ಕಾರವು ಜನರ ಪ್ರತಿನಿಧಿ ಮಾತ್ರ. ಆದ್ದರಿಂದ ಸರ್ಕಾರವು ತನ್ನ ಎಲ್ಲ ಕಾರ್ಯಗಳಿಗೆ ಜನರಿಗೆ ಉತ್ತರ ನೀಡಬೇಕು. ಪ್ರಜಾಪ್ರಭುತ್ವದ ಬೇರು ಸಾರ್ವಭೌಮತ್ವ ಎಂದು ವಿಶ್ಲೇಷಿಸಿದ್ದಾರೆ. ನಂತರ ಜಾನ್ ಲಾಕ್ ಅಂತಕ್ಕಂಥವ್ರು ಹೇಳ್ತಾರಂತೆ, ಸರ್ಕಾರವು ಜನರ ಹಕ್ಕುಗಳನ್ನು ರಕ್ಷಿಸಲು ರಚನೆಯಾಗುತ್ತೆ. ಸರ್ಕಾರವು ತನ್ನ ಕರ್ತವ್ಯವನ್ನು ನಿರ್ವಹಿಸದಿದ್ದರೆ ಜನರಿಗೆ ಅದನ್ನು ಬದಲಾಯಿಸುವ ಹಕ್ಕಿದೆ. ಹೀಗಾಗಿ ಸರ್ಕಾರದ ಉತ್ತರದಾಯಿತ್ವ ಜನರತ್ತ ಇರಬೇಕಾಗಿದೆ. ಇಲ್ಲಿ ಉತ್ತರದಾಯಿತ್ವ ಅಂತ ಹೇಳಿದ್ರೆ ಅಕೌಂಟಬಿಲಿಟಿ. ನಾವು ಯಾರಿಗೆ ಅಕೌಂಟಬಲ್ ಆಗಿರಬೇಕು ಅಂತ ಹೇಳಿದ್ರೆ, ನಮ್ಮನ್ನು ನಂಬಿದವರಿಗೆ ನಾವು ಅಕೌಂಟಬಲ್ ಆಗಿರಬೇಕು. ನಾವು ಓದಬೇಕಾದ್ರೆ ನಮ್ಮ ತಂದೆ ತಾಯಿಗಳಿಗೆ ಅಕೌಂಟಬಲ್ ಆಗಿರಬೇಕು. ನಮ್ಮ ಮೇಲೆ ಅತಿಯಾಗಿರ್ತಕ್ಕಂತಹ ಆಸೆಗಳನ್ನು ಇಟ್ಟುಕೊಂಡು ನಮ್ಮನ್ನು ಪಾಲನೆ ಪೋಷಣೆ ಮಾಡಿರುವಂತಹ ತಂದೆ ತಾಯಿಗಳಿಗೆ ನಾವು ಅಕೌಂಟಬಲ್ ಆಗಿರಬೇಕು ಮಕ್ಕಳು. ಸೊ ಅದೇ ರೀತಿಯಾಗಿ ಆಳುವಂತಹ ಸರ್ಕಾರಗಳು ಪ್ರಜೆಗಳಿಗೆ ಅಕೌಂಟಬಲ್ ಆಗಿರಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರು ಸರ್ಕಾರಕ್ಕೆ ಅಧೀನರಾಗಿರುವುದಿಲ್ಲ, ಬದಲಿಗೆ ಸರ್ಕಾರವೇ ಜನರ ಸೇವಕ ಮತ್ತು ಪ್ರತಿನಿಧಿ ಆಗಿರುತ್ತದೆ. ನಂತರ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಗರಿಕ ಸಮಾಜಕ್ಕೆ ಪ್ರಭುತ್ವ ಉತ್ತರದಾಯಿ ಆಗಿರಬೇಕೇ ಹೊರತು ನಾಗರಿಕ ಸಮುದಾಯ ಪ್ರಭುತ್ವಕ್ಕೆ ಅಂದರೆ ಸರ್ಕಾರಗಳಿಗೆ ಉತ್ತರದಾಯಿ ಆಗಿರೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಇವಿಷ್ಟು ನಮ್ಮ ಉತ್ತರ ಬರವಣಿಗೆಯಲ್ಲಿ ಅಂದರೆ UPSC ಅಥವಾ KPSCಗೆ ಸಂಬಂಧಪಟ್ಟಂತೆ ಉತ್ತರ ಬರವಣಿಗೆಯಲ್ಲಿ ನಾವು ಈ ಎಲ್ಲ ಅಂಶಗಳನ್ನು ಪೀಠಿಕೆಯನ್ನಾಗಿ ಬಳಸ್ಕೋಬೋದಾಗಿರುತ್ತೆ. ನಂತರದ ಸುದ್ದಿ ಇಲ್ಲೊಂದು ಹೇಳ್ತಾ ಇದ್ದಾರೆ, ದಲಿತ ನಾಯಕತ್ವದ ಬಗ್ಗೆ. ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಮೇನ್ಸ್ನಲ್ಲಿ ಕೇಳಿದಾಗ ಯಾವುದಾದ್ರೂ ಚಳುವಳಿಗಳ ಬಗ್ಗೆ ಉಲ್ಲೇಖ ಮಾಡಿ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ಈ ಒಂದು ಸಾಲುಗಳನ್ನು ಬಳಸ್ಕೋಬೋದಾಗಿರುತ್ತೆ. ಉದಾಹರಣೆಗೆ, ಚಳುವಳಿಕಾರರನ್ನು ಎಷ್ಟು ಸೌಜನ್ಯ ಗೌರವದಿಂದ ನಡೆಸಿಕೊಳ್ಳಲಾಗುತ್ತದೆ ಎನ್ನುವುದನ್ನು ಸಮಾಜವೊಂದರ ಪ್ರಜಾಸತ್ತಾತ್ಮಕ ಪ್ರಬುದ್ಧತೆಯ ಲಕ್ಷಣಗಳೊಂದಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನಾವು ಬೇಕಾದ್ರೆ ಮೇನ್ಸ್ ರೈಟಿಂಗಲ್ಲಿ ಬಳಸ್ಕೋಬೋದಾಗಿರುತ್ತೆ. ನಂತರ ರೋಪ್ವೇ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಈ ಒಂದು ವಿಚಾರ ಇರುತ್ತೆ. ಪ್ರಿಲಿಮ್ಸ್ ದೃಷ್ಟಿಯಿಂದ ಅಷ್ಟೇನು ಪ್ರಾಮುಖ್ಯತೆಯನ್ನು ಇದು ಪಡ್ಕೊಳ್ಳೋದಿಲ್ಲ. ನಂತರ ಭಾರತ ಬ್ರಿಟನ್ ನಡುವಿನ ಒಂದು FTA ಇಂದಿನಿಂದ ಅಂತ ಹೇಳಿ ಹೇಳ್ತಿದ್ದಾರೆ. ಏನಿದು FTA ಅಂತ ಹೇಳಿದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತೇಳಿ. ಫ್ರೀ ಟ್ರೇಡ್ ಅಗ್ರಿಮೆಂಟ್, ಮುಕ್ತ ವ್ಯಾಪಾರ ಒಪ್ಪಂದ ಅಂತೇಳಿ. ನೋಡಿ ಏನು ಕೊಟ್ಟಿದ್ದಾರೆ, ಭಾರತದ ಸರಕುಗಳಿಗೆ ಸುಂಕರಹಿತವಾಗಿ ಬ್ರಿಟನ್ ಮಾರುಕಟ್ಟೆ ಪ್ರವೇಶ ಅವಕಾಶ ಕೊಟ್ಟಿದೆಯಂತೆ. ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಬುಧವಾರದಿಂದ ಅಂದರೆ ಜುಲೈ 15ರಿಂದ ಇವತ್ತಿಂದ ಜಾರಿಗೆ ಬರ್ತಾ ಇದೆಯಂತೆ. ಸೊ ಯಾವೆಲ್ಲ ರಾಷ್ಟ್ರಗಳ ಜೊತೆ ಈಗಾಗಲೇ ಒಪ್ಪಂದ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದ ಇದೆ ಅಂತ ಹೇಳಿದ್ರೆ ಇದು ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಒಂದು ಮಾರಿಷಸ್ಸು, ಎರಡನೇದು UAE, ನಂತರ ಆಸ್ಟ್ರೇಲಿಯಾ, ಯುರೋಪ್ನ ಮುಕ್ತ ವ್ಯಾಪಾರ ಸಂಘಟನೆ, ಅದೇ ರೀತಿಯಾಗಿ ಒಮನ್. ಇಷ್ಟೂ ರಾಷ್ಟ್ರಗಳ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಈಗಾಗಲೇ ಇದೆ ಭಾರತದ ಜೊತೆ. ಬ್ರಿಟನ್ ಜೊತೆಗಿನ ಒಪ್ಪಂದದ ಕಾರಣದಿಂದಾಗಿ ಭಾರತದ ಸರಿಸುಮಾರು 99% ಸರಕುಗಳಿಗೆ ಬ್ರಿಟನ್ ಮಾರುಕಟ್ಟೆಗೆ ಸುಂಕರಹಿತವಾಗಿ ಪ್ರವೇಶ ಲಭ್ಯವಾಗಲಿದೆ. ಸೊ ಹಾಗಾದರೆ ಇದರಿಂದ ಭಾರತದ ಗ್ರಾಹಕರಿಗೆ ಹಾಗೂ ಉದ್ಯಮಗಳಿಗೆ, ಬಿಸ್ನೆಸ್ ಮ್ಯಾನ್ಸ್ಗೆ, ಟ್ರೇಡ್ಸ್ಗೆ ಏನು ಉಪಯೋಗ ಆಗುತ್ತೆ ಅಂತ ನೋಡೋದಾದರೆ, ಕಾರ್ಮಿಕರ ಶ್ರಮ ಹೆಚ್ಚಿನ ಮಟ್ಟದಲ್ಲಿ ಅಗತ್ಯವಿರುವ ಜವಳಿ, ಅದೇ ರೀತಿಯಾಗಿ ವಸ್ತ್ರ, ಪಾದರಕ್ಷೆ, ನೆಲಹಾಸು, ಸಂಸ್ಕೃತ ಆಹಾರ, ಧಾನ್ಯಗಳು, ತರಕಾರಿಗಳು, ಹಣ್ಣು ಮತ್ತು ಸಾಂಬಾರ ಪದಾರ್ಥಗಳು, ಮೀನು ಮಾಂಸ, ಸಂಸ್ಕರಿಸಿದ ಉತ್ಪನ್ನಗಳು ಇನ್ನು ಮುಂದೆ ಭಾರತದಿಂದ ಬ್ರಿಟನ್ ಮಾರುಕಟ್ಟೆಯನ್ನು ಶೂನ್ಯ ಸುಂಕದೊಂದಿಗೆ ಪ್ರವೇಶಿಸಲಿವೆ. ಅದೇ ರೀತಿಯಾಗಿ ಬ್ರಿಟನ್ನಿನ ಯಂತ್ರೋಪಕರಣಗಳು, ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಚಾಕ್ಲೇಟು, ಲಘುಪಾನೀಯಗಳು, ಸೌಂದರ್ಯವರ್ಧಕಗಳು ಮತ್ತಿತರ ಉತ್ಪನ್ನಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಆಗುವ ನಿರೀಕ್ಷೆ ಇದೆ. ಸೊ ಅವರು ನಮಗೆ ಮುಕ್ತವಾಗಿ ಸುಂಕರಹಿತ ವ್ಯಾಪಾರವನ್ನು ಅಂದರೆ ರಫ್ತನ್ನು ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಾಗ ನಾವು ಕೂಡ ಕೆಲವೊಂದು ಅನುಕೂಲಗಳನ್ನು ಮಾಡಿಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಬ್ರಿಟನ್ನಿಂದ ಭಾರತಕ್ಕೆ ಆಮದಾಗ್ತಕ್ಕಂಥ ಬೆಳ್ಳಿಯ ಮೇಲೆ ಸುಂಕವನ್ನು ಭಾರತ 10 ವರ್ಷಗಳಲ್ಲಿ ಶೂನ್ಯಕ್ಕೆ ಇಳಿಸಿದೆ. ನೋಡಿ, ಬೆಳ್ಳಿಯನ್ನು ಇಂಗ್ಲೆಂಡಿಂದ ನಾವು ಬ್ರಿಟನ್ನಿಂದ ಆಮದು ಮಾಡ್ಕೋಬೇಕಾದ್ರೆ ಈಗ ಅದಕ್ಕೆ ಒಂದು ಸುಂಕ ಇರೋದಿಲ್ಲವಂತೆ. ಬಿಕಾಸ್ 10 ವರ್ಷಗಳಿಂದ ಅದು ಹಲವಾರು ರೀತಿಯ ಒಂದು ಬೆಲೆಗಳಲ್ಲಿತ್ತು. ಪ್ರಸ್ತುತ ಅದು ಶೂನ್ಯಕ್ಕೆ ಇಳಿದಿದೆ. ಅದೇ ರೀತಿಯಾಗಿ ಬ್ರಿಟನ್ನಲ್ಲಿ ಪೂರ್ತಿಯಾಗಿ ತಯಾರಾಗುವಂತಹ ಕಾರುಗಳು, ಟ್ರಕ್ಗಳ ಮೇಲಿನ ಆಮದು ಸುಂಕ 110% ಇರುವುದನ್ನು ಹಂತ ಹಂತವಾಗಿ 10% ಇಳಿಸ್ತಾರಂತೆ. ನಂತರ ಭಾರತದಲ್ಲಿ ತಯಾರಾಗ್ತಕ್ಕಂಥ EV, ಹೈಬ್ರಿಡ್ ಹಾಗೂ ಜಲಜನಕ ಚಾಲಿತ ಕಾರುಗಳಿಗೆ ಬ್ರಿಟನ್ನಲ್ಲಿ ಕೋಟಾ ಮಿತಿಯಲ್ಲಿ ಶೂನ್ಯ ಸುಂಕದ ಪ್ರಯೋಜನ ಸಿಗಲಿದೆ ಅಂತೆ. ನೋಡಿ, ಇಲ್ಲಿ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಯಾವ್ಯಾವ ವಸ್ತುಗಳಿಗೆ ಶೂನ್ಯ ಸುಂಕ ಇದೆ ಅಥವಾ ಯಾವ್ಯಾವ ವಸ್ತುಗಳನ್ನು ನಾವು ಇದು ಮಾಡ್ತಾ ಇದ್ದೀವಿ, ಈ ರೀತಿಯಾದ ಪ್ರಶ್ನೆಗಳು ಬರೋದಿಲ್ಲ ಪರೀಕ್ಷೆಯಲ್ಲಿ. ಆದರೆ ಮುಕ್ತ ವ್ಯಾಪಾರ ಒಪ್ಪಂದ ಯಾವ ದೇಶದ ನಡುವೆ ಹಾಗೂ ಈ ಮುಕ್ತ ವ್ಯಾಪಾರದಿಂದ ಅಂದರೆ ಈ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಏನೆಲ್ಲ ಪ್ರಯೋಜನಗಳಾಗ್ತವೆ ಅಂತ ಹೇಳಿ ಮೇನ್ಸ್ ಪರೀಕ್ಷೆಯಲ್ಲಿ ಕೇಳ್ತಾರೆ. ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ ಅಥವಾ MCQs ಪರೀಕ್ಷೆಗಳಲ್ಲಿ PC, ಕಾನ್ಸ್ಟೇಬಲ್ ಅಥವಾ VAO ಈ ರೀತಿಯಾದಂತಹ ಪರೀಕ್ಷೆಗಳಲ್ಲಿ ಯಾವ ರಾಷ್ಟ್ರಗಳ ನಡುವೆ ಒಪ್ಪಂದ ಆಯಿತು, ಈ ಒಂದು ಮುಕ್ತ ವ್ಯಾಪಾರ ಒಪ್ಪಂದ, ಇದರಿಂದ ಏನು ಅನುಕೂಲ ಅಂತ ಮಾತ್ರ ಕೇಳಬಹುದು. ಆದರೆ ಇದರಿಂದ ಆಗ್ತಕ್ಕಂತಹ ಅನುಕೂಲಗಳು, ಅನಾನುಕೂಲತೆಗಳು ಅಥವಾ ನಮ್ಮ ಒಂದು ಉತ್ತರವನ್ನು ಮೇನ್ಸ್ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂತಹ ನಿರೀಕ್ಷೆ ತುಂಬಾ ಇರುತ್ತೆ. ಒಟ್ಟಾರೆಯಾಗಿ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಇದರಿಂದಾಗಿ ಕಡಿಮೆ ಸುಂಕ ಇರುತ್ತೆ. ಕಡಿಮೆ ಸುಂಕ ಹಾಕಿದಾಗ ಏನಾಗುತ್ತೆ, ಹೆಚ್ಚು ಮಟ್ಟದಲ್ಲಿ ನಾವು ವ್ಯಾಪಾರವನ್ನು ಮಾಡಬಹುದಾಗಿರುತ್ತೆ ವಿದೇಶಗಳಲ್ಲಿ. ಇದರಿಂದಾಗಿ ನಮ್ಮ ದೇಶದಲ್ಲೂ ಸಹ ಹೆಚ್ಚು ಹೂಡಿಕೆ ಆಗುತ್ತೆ. ನಮ್ಮ ದೇಶದಲ್ಲಿ ಹೆಚ್ಚು ಹೂಡಿಕೆ ಆಗೋದ್ರಿಂದ ನಿರುದ್ಯೋಗ ಪ್ರಮಾಣ ಕಡಿಮೆ ಆಗುತ್ತೆ, ಉದ್ಯೋಗಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ವೇಗವಾಗಿರ್ತಕ್ಕಂಥ ಒಂದು ಆರ್ಥಿಕ ಬೆಳವಣಿಗೆ ನಮಗೆ ಇದರಿಂದಾಗಿ ಉಂಟಾಗುತ್ತೆ. ಈ ಅಂಶಗಳನ್ನು ನಾವು ಮುಖ್ಯ ಪರೀಕ್ಷೆಗೆ ಬಳಸಬಹುದಾಗಿರುತ್ತೆ.
ನಂತರ ಉಗ್ರರಿಗೆ ಆರ್ಥಿಕ ನೆರವು ನೀಡಬಾರ್ದು ಅಂತ ಹೇಳಿ ಕರೆ ಕೊಡ್ತಾ ಇದ್ದಾರೆ. ಕರೆ ಕೊಟ್ಟಿರ್ತಕ್ಕಂಥದ್ದು ಯಾರು ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಿನ್ನೆ ತಾನೇ ನಾವು ಚರ್ಚೆ ಮಾಡಿದ್ವಿ. ವಿಶ್ವಸಂಸ್ಥೆಯ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಆ ಇರ್ತಕ್ಕಂಥ 6 ಅಂಗಗಳಲ್ಲಿ ಪ್ರಮುಖ ಮಂಡಳಿ ಬಂದ್ಬಿಟ್ಟು ಪ್ರಮುಖ ಅಂಗ ಭದ್ರತಾ ಮಂಡಳಿ. ಈ ಒಂದು ಭದ್ರತಾ ಮಂಡಳಿಯಲ್ಲಿ ನಮ್ಮ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಮಾತಾಡಿದ್ದಾರೆ. ಹೋಗ್ಬಿಟ್ಟು ಇಲ್ಲಿ ಏನು ಹೇಳ್ತಾ ಇದ್ದಾರೆ, 2028-29 ಸಾಲಿನ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಧಿಕೃತ ಅಭಿಯಾನವನ್ನು ಆರಂಭಿಸಿ ಈ ಹೇಳಿಕೆ ನೀಡಿದ್ದಾರೆ. 2028-29 ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರುವಂತಹ ಶಾಶ್ವತ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮ ಭಾರತ ಇಲ್ಲ. ಆದರೆ ಟೆಂಪರರಿ ಮೆಂಬರ್ ಆಗಿರ್ಬೋದು. ಆ ಒಂದು ಟೆಂಪರರಿ ಮೆಂಬರ್ 2028-29ಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಭಾರತ ದೇಶ. ಸೊ ಇಲ್ಲಿ ಗುಟರಸ್ ಅಂತೇಳಿ ಒಂದು ಸುದ್ದಿ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟರಸ್ ಈ ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಚಾನ್ಸಸ್ ತುಂಬಾ ಇರುತ್ತೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು ಅನ್ನತಕ್ಕಂತಹ ಒಂದು ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ನಾವು ನಿನ್ನೆ ದಿವಸ ಚರ್ಚೆ ಮಾಡಿದ ಹಾಗೆ ವಿಶ್ವಸಂಸ್ಥೆಯಲ್ಲಿ ಬರ್ತಕ್ಕಂಥ 6 ಅಂಗಸಂಸ್ಥೆಗಳು, 6 ಅಂಗಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾನ್ಯ ಸಭೆ, ಎರಡನೇದು ಭದ್ರತಾ ಮಂಡಳಿ, ಮೂರನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ನಾಲ್ಕನೇದಾಗಿ ಧರ್ಮದರ್ಶಿ ಮಂಡಳಿ, ಅದೇ ರೀತಿಯಾಗಿ 5ನೇದಾಗಿ ಸಚಿವಾಲಯ, 6ನೇದಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದಿಷ್ಟು 6 ಅಂಗಗಳು ವಿಶ್ವಸಂಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದ ಇದೆ. ಅಂಡ್ ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು ಅಂತ ನಾವು ಮತ್ತೊಮ್ಮೆ ಮೆಲುಕು ಹಾಕೋದಾದ್ರೆ 1945 ಅಕ್ಟೋಬರ್ 24ರಂದು ಇದು ಪ್ರಾರಂಭ ಆಗುತ್ತೆ. ಒಟ್ಟಾರೆ ವಿಶ್ವಸಂಸ್ಥೆಯಲ್ಲಿ 193 ದೇಶಗಳು ಸದಸ್ಯತ್ವವನ್ನು ಹೊಂದಿದ್ದಾವೆ. ಅತಿ ಕಡೆಯದಾಗಿ ದಕ್ಷಿಣ ಸುಡಾನ್ ರಾಷ್ಟ್ರ 2011ರಲ್ಲಿ ತನ್ನ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತೆ. ಅಂಡ್ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಯಾವೆಲ್ಲ ಅಂತ ನಾವು ನಿನ್ನೆ ಕೂಡ ನೋಡಿದ್ವಿ. ಅದನ್ನು ಒಂದು ಕೋಡ್ ವರ್ಡ್ ಕೂಡ ಕೊಟ್ಟಿದ್ದೆ ನಾನು, EFCORS ಅಂತೇಳಿ. EFCORS ಅಂತ ಹೇಳಿದ್ರೆ ಒಂದು ಅಲ್ಲಿ ಅಧಿಕೃತವಾಗಿ ವಿಶ್ವಸಂಸ್ಥೆಯಲ್ಲಿ ಬಳಸಲಾಗುವಂತಹ ಒಂದು ಭಾಷೆಗಳ ಪಟ್ಟಿ ಇದು. ಇಂಗ್ಲೀಷ್ ಭಾಷೆ ಇದೆ, ನೆಕ್ಸ್ಟ್ ಫ್ರೆಂಚ್ ಭಾಷೆ ಇದೆ, ನಂತರದಲ್ಲಿ ಚೈನೀಸ್ ಇದೆ, ಅರೇಬಿಕ್, ನಂತರದಲ್ಲಿ ರಷ್ಯನ್, ಸ್ಪ್ಯಾನಿಷ್. ಈ 5 ಭಾಷೆಗಳನ್ನು ವಿಶ್ವಸಂಸ್ಥೆಯು ತನ್ನ ಅಧಿಕೃತ ಭಾಷೆಗಳು ಅಂತೇಳಿ ಬಳಸಲಾಗ್ತಾ ಇದೆ. ನಂತರದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರುವಂತಹ ಪರ್ಮನೆಂಟ್ ಮೆಂಬರ್ಸ್ ಅಂದರೆ ಶಾಶ್ವತ ರಾಷ್ಟ್ರಗಳು ಯಾವೆಲ್ಲ ಅಂತ ನಾವು ನೋಡಿದಾಗ ಅದಕ್ಕೂ ಒಂದು ಕೋಡ್ ವರ್ಡ್ ಕೊಟ್ಟಿದ್ದೆ ನಾನು, FCARE ಅಂತೇಳಿ. ಅಂದರೆ F ಅಂದರೆ ಫ್ರಾನ್ಸ್, ನೆಕ್ಸ್ಟ್ ಚೀನಾ, ನೆಕ್ಸ್ಟ್ ಅಮೆರಿಕ, ರಷ್ಯಾ, ಅದೇ ರೀತಿಯಾಗಿ ಇಂಗ್ಲೆಂಡ್. ಈ 5 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತನ್ನ ಕಾಯಂ ಸದಸ್ಯತ್ವವನ್ನು ಹೊಂದಿದೆ. ನಂತರದ ಸುದ್ದಿ, ಇರಾನ್ ಅಮೆರಿಕ ಸಂಘರ್ಷ ತೀವ್ರ, ಬಾಬ್ ಅಲ್ ಮಂಡಬ್ ಮುಚ್ಚುವಂತಹ ಬೆದರಿಕೆ. ಈಗಾಗಲೇ ನಾವು ಇದನ್ನು ಚರ್ಚೆ ಮಾಡಿದ್ದೀವಿ. ಕೆಂಪು ಸಮುದ್ರ, ಅದೇ ರೀತಿಯಾಗಿ ಏಡನ್ ಕೊಲ್ಲಿಯನ್ನು ಸಂಪರ್ಕಿಸ್ತಕ್ಕಂತಹ ಒಂದು ಜಲಸಂಧಿ ಬಾಬೆಲ್ ಮಂಡಬ್ ಆಗಿರುತ್ತೆ. ಸೊ ಇದನ್ನು ಮುಚ್ಚುತ್ತೀವಿ ಅಂಥೇಳಿ ಇರಾನ್ ದೇಶದವರು ಬೆದರಿಕೆಯನ್ನು ಹೊಡ್ತಾ ಇದ್ದಾರೆ. ನಂತರ ಹೊರ್ಮುಜ್ ಶುಲ್ಕ ನಿರ್ಧಾರ ಹಿಂಪಡೆದಂತಹ ಟ್ರಂಪ್, ಇದನ್ನು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ನಂತರ ಪ್ರಾರ್ಥನೆ ಪರ್ಯಾಯ ಹುದ್ದೆ, ನಂತರದಲ್ಲಿ ಅರ್ಜೆಂಟೈನಾ ಇಂಗ್ಲೆಂಡ್ ಹಣಾಹಣಿ ಕಣಸಿದ್ದ. ನಂತರ ಇನ್ನೊಂದು ಸುದ್ದಿ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ನಮಗಿಲ್ಲಿ ಅರ್ಥಶಾಸ್ತ್ರದಲ್ಲಿ. ನೋಡಿ, ಸಗಟು ಹಣದುಬ್ಬರ ಅನ್ನತಕ್ಕಂಥ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದರು. ಚಿಲ್ಲರೆ ಹಣದುಬ್ಬರದ ಬಗ್ಗೆ ಕೊಟ್ಟಿದ್ದರು. ಚಿಲ್ಲರೆ ಹಣದುಬ್ಬರ ತುಂಬ ಏರಿಕೆಯಾಗಿದೆ ಅಂತ ಹೇಳ್ತಿದ್ರು. ಹಾಗಾದರೆ ಇವತ್ತು ಸಗಟು ಹಣದುಬ್ಬರ ಹೆಚ್ಚಳ ಆಗಿದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಇದೆಲ್ಲ ಯಾವುದರ ಪರಿಣಾಮ ಅಂತ ಹೇಳಿದ್ರೆ, ನಮ್ಮ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಉಂಟಾಗಿರೋದ್ರಿಂದ ಅಲ್ಲಿನ ಒಂದು ಕಚ್ಚಾ ಪದಾರ್ಥಗಳು ನಾವು ಸಾಗಾಣಿಕೆ ಮಾಡ್ಕೋಬೇಕಾದ್ರೆ ಅಥವಾ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಉಂಟಾಗಿರ್ತಕ್ಕಂತಹ ಅತಿಯಾಗಿರ್ತಕ್ಕಂತಹ ದರದ ಏರಿಕೆಗಳು ಕಾರಣ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಸಗಟು ಹಣದುಬ್ಬರ ಹಾಗೂ ಚಿಲ್ಲರೆ ಹಣದುಬ್ಬರದ ಬಗ್ಗೆ ವಿಚಾರವನ್ನು ನೋಡೋದಾದರೆ ಪರೀಕ್ಷಾರ್ಥವಾಗಿ ಒಟ್ಟಾರೆಯಾಗಿ ಹಣದುಬ್ಬರ ಅಂದರೆ ವಿಪರೀತವಾಗಿ ಮಾರುಕಟ್ಟೆಯಲ್ಲಿ ಸರಕು ಸಾಮಗ್ರಿಗಳ ಬೆಲೆ ಏರಿಕೆಯಾಗುವುದನ್ನು ಹಣದುಬ್ಬರ ಅಂತ ಹೇಳಿ ಕರೀತಾರೆ, ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ. ಸಗಟು ಹಣದುಬ್ಬರ ಹಾಗೂ ಚಿಲ್ಲರೆ ಹಣದುಬ್ಬರದ ವ್ಯತ್ಯಾಸಗಳನ್ನು ನಾವು ನೋಡೋದಾದರೆ ಸಗಟು ಹಣದುಬ್ಬರದಲ್ಲಿ ಅಂದರೆ ಹೋಲ್ಸೇಲ್ ಪ್ರೈಸ್ ಇನ್ಫ್ಲಮೇಷನ್ನಲ್ಲಿ ಇದನ್ನು ಯಾರು ಪಬ್ಲಿಷ್ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶಗಳನ್ನು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್ ಈ ಒಂದು ಹೋಲ್ಸೇಲ್ ಪ್ರೈಸ್ ಇನ್ಫ್ಲಮೇಷನ್ಗೆ ಸಂಬಂಧಪಟ್ಟಂತೆ ಅಂಕಿಅಂಶಗಳನ್ನು ಇವರು ಪಬ್ಲಿಷ್ ಮಾಡ್ತಾರೆ. ಇವರು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಬರ್ತಾರೆ. ಆದರೆ ರಿಟೇಲ್ ಪ್ರೈಸ್ ಇನ್ಫ್ಲಮೇಷನ್ಗೆ ಸಂಬಂಧಪಟ್ಟಂತೆ NS4 ಅವರು ನ್ಯಾಷನಲ್ ಸ್ಟಾಟಿಸ್ಟಿಕ್ ಆಫೀಸ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ. ಸೊ ಇದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕಲ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಹೋಲ್ಸೇಲ್ ಪ್ರೈಸ್ ಇನ್ಫ್ಲಮೇಷನ್ ಅಂದರೆ ಸಗಟು ಹಣದುಬ್ಬರ ಇದರದ ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಗೂಡ್ಸ್ಗೆ ಸಂಬಂಧಪಟ್ಟಂತೆ ಮಾತ್ರ ಇರುತ್ತೆ. ಅಂದರೆ ಸರಕುಗಳಿಗೆ ಮಾತ್ರ ಇದು ಲಿಮಿಟ್ ಆಗಿರುತ್ತೆ. ಆದರೆ ಚಿಲ್ಲರೆ ಹಣದುಬ್ಬರ ಆ ರೀತಿಯಲ್ಲ, ಸರಕುಗಳಿಗೂ ಇರುತ್ತೆ, ಅದೇ ರೀತಿಯಾಗಿ ಸೇವೆಗಳಿಗೂ ಸಹ ಇದು ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇನ್ನೊಂದು ಈ ಒಂದು ಸಗಟು ಹಣದುಬ್ಬರ ಯಾವುದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಅಂಕಿಅಂಶಗಳನ್ನು ನಿಗದಿಪಡಿಸುತ್ತೆ ಅಂತ ಹೇಳಿದ್ರೆ ಉತ್ಪಾದಕನನ್ನು ಅಂದರೆ ಪ್ರೊಡ್ಯೂಸರು, ಅದೇ ರೀತಿಯಾಗಿ ಹೋಲ್ಸೇಲ್ ಮಾರ್ಕೆಟನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಂಕಿಅಂಶಗಳನ್ನು ಅಥವಾ ತನ್ನ ದರಗಳನ್ನು ನಿಗದಿಪಡಿಸುತ್ತೆ. ಆದರೆ ಚಿಲ್ಲರೆ ಹಣದುಬ್ಬರದಲ್ಲಿ ಗ್ರಾಹಕನನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದೇ ರೀತಿಯಾಗಿ ಚಿಲ್ಲರೆ ಮಾರುಕಟ್ಟೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಇಲ್ಲಿ ಪರೀಕ್ಷೆಯಲ್ಲಿ ಹಲವಾರು ಬಾರಿ KS ಅಲ್ಲಿ, ಪೊಲೀಸ್ ಪರೀಕ್ಷೆಗಳಲ್ಲಿ, ಅದೇ ರೀತಿ ವಿವಿಧ ರೀತಿಯ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಈಗಾಗಲೇ ಕೇಳಿದ್ದಾರೆ. ಬೇಸ್ ಇಯರ್ ಬಗ್ಗೆ ಪ್ರಶ್ನೆಗಳು ರಿಪೀಟ್ ಆಗ್ತಾನೆ ಇರುತ್ತೆ. ಇಲ್ಲಿ ಸಗಟು ಹಣದುಬ್ಬರಕ್ಕೆ ಯಾವ ವರ್ಷವನ್ನು ಮೂಲವನ್ನಾಗಿ ಇಟ್ಕೊಂಡಿದ್ದಾರೆ ಅಂತೇಳಿ ಪರೀಕ್ಷೆಯಲ್ಲಿ ಕೇಳುವಂತಹ ಚಾನ್ಸಸ್ ಹಿಂದೆನೂ ಕೇಳಿದರೆ ಮುಂದೆನೂ ಕೇಳ್ತಾರೆ. ಬೇಸ್ ಇಯರ್ ಬಂದು ಹೋಲ್ಸೇಲ್ ಪ್ರೈಸ್ ಇನ್ಫ್ಲಮೇಷನ್ಗೆ 2011-12 ಆಗಿರುತ್ತೆ. ಅದೇ ರೀತಿಯಾಗಿ ಚಿಲ್ಲರೆ ಹಣದುಬ್ಬರಕ್ಕೆ 2012 ಆಗಿರುತ್ತೆ. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಇವುಗಳಲ್ಲಿ ಬರ್ತಕ್ಕಂತಹ ಗುಂಪುಗಳು
ಅಂದರೆ ಸಗಟು ಹಣದುಬ್ಬರದಲ್ಲಿ 3 ಗುಂಪುಗಳು ಬರುತ್ತೆ. ಉದಾಹರಣೆಗೆ ಪ್ರೈಮರಿ ಆರ್ಟಿಕಲ್ಸ್ ಅಂತೇಳಿ ಅಂದರೆ ಪ್ರಾಥಮಿಕ ವಸ್ತುಗಳು ಬರುತ್ತೆ. ಉದಾಹರಣೆಗೆ ಪ್ರಾಥಮಿಕ ವಸ್ತುಗಳಲ್ಲಿ ಫುಡ್ ಆರ್ಟಿಕಲ್ಸ್ ಆಗಿರ್ಬೋದು ಮತ್ತು ನಾನ್ ಫುಡ್ ಆರ್ಟಿಕಲ್ಸ್ ಇವೆಲ್ಲ ಬರ್ತವೆ. ನಂತರ 2ನೇ ಗುಂಪು ಯಾವುದು ಅಂತ ಹೇಳಿದ್ರೆ ಫ್ಯೂಯಲ್ ಮತ್ತು ಪವರ್ ಬರುತ್ತೆ. 3ನೇ ಗುಂಪು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಬರುತ್ತೆ, ಕೆಲವೊಂದು ಲೈಕ್ ಕೆಮಿಕಲ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್, ಈ ರೀತಿ ಅಂದರೆ ಪ್ರೊಡ್ಯೂಸರ್ ಹಂತದಲ್ಲಿ ಅಂದರೆ ಉತ್ಪಾದನೆಯ ಹಂತದಲ್ಲಿ ಬರತಕ್ಕಂತಹ ಗುಂಪುಗಳನ್ನು ಇಲ್ಲಿ ಮಾಡಲಾಗಿದೆ 3 ಗುಂಪುಗಳು. ಅದೇ ರೀತಿಯಾಗಿ ಚಿಲ್ಲರೆ ಹಣದುಬ್ಬರದಲ್ಲಿ 12 ಗುಂಪುಗಳನ್ನಾಗಿ ಮಾಡಲಾಗಿದೆ. ಉದಾಹರಣೆಗೆ ಹೇಳೋದಾದರೆ ಫುಡ್ ಆ್ಯಂಡ್ ಬೆವರೇಜಸ್ ಆಗಿರ್ಬೋದು, ಹೌಸಿಂಗ್ ಆಗಿರ್ಬೋದು, ಫ್ಯೂಯಲ್ಸ್ ಮತ್ತು ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಈ ಎಲ್ಲ ಅಂಶಗಳು ಸಹ ಚಿಲ್ಲರೆ ಹಣದುಬ್ಬರದಲ್ಲಿ ಬರುತ್ತೆ. ಅಂದರೆ ಈ ಎಲ್ಲ ಒಂದು ಗುಂಪುಗಳನ್ನು, ಒಂದು ವರ್ಗಗಳನ್ನು ಕನ್ಸಿಡರ್ ಮಾಡಿ ಒಂದು ದರಗಳನ್ನು ನಿಗದಿ ಮಾಡಲಾಗುತ್ತೆ, ಅಂದರೆ ಅಳತೆ ಮಾಡಲಾಗುತ್ತೆ. ಮತ್ತು RBIಗೆ ಸಂಬಂಧಪಟ್ಟಂತೆ ಸಗಟು ಹಣದುಬ್ಬರ ಯಾವುದಾದ್ರೂ ಒಂದು ನಿಗದಿಯನ್ನು ಮಿತಿಪಡಿಸಿಕೊಂಡಿದೆಯಾ ಅಂತ ನೋಡಿದಾಗ ಖಂಡಿತವಾಗಿಯೂ RBI ಯಾವುದೇ ಮಿತಿಯನ್ನು ನಿಗದಿಪಡಿಸಿಕೊಂಡಿರೋದಿಲ್ಲ. ಆದರೆ ಚಿಲ್ಲರೆ ಹಣದುಬ್ಬರಕ್ಕೆ RBI ಒಂದು ಮಿತಿಯನ್ನು ನಿಗದಿಪಡಿಸಿಕೊಂಡಿದೆ. ಕನಿಷ್ಠ ಅದು ಅಂದರೆ ಆವರೇಜ್ ಆಗಿ 4% ಅಷ್ಟು ಹಣದುಬ್ಬರ, ಚಿಲ್ಲರೆ ಹಣದುಬ್ಬರ ಇದ್ದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಅಥವಾ ಏನಾಗುತ್ತೆ, ಸಹಿಷ್ಣುತಾ ಒಂದು ಸಂಖ್ಯೆ ಅಥವಾ ಏರಿಕೆ ಒಂದು +2% ಆದರೂ ಕೂಡ, ಅಂದರೆ 6% ಆದರೂ ಕೂಡ ಇನ್ಫ್ಲೇಷನ್, ಚಿಲ್ಲರೆ ಹಣದುಬ್ಬರ ಏನೂ ಆಗೋದಿಲ್ಲ. ಅದೇ ರೀತಿಯಾಗಿ -2% ಅಂದರೆ 2% ಹಣದುಬ್ಬರ ಉಂಟಾದರೂ ಕೂಡ ಭಾರತದ ಅರ್ಥವ್ಯವಸ್ಥೆಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಸಮಸ್ಯೆ ಇರೋದಿಲ್ಲ ಅಂತ ಹೇಳಿ RBI ಒಂದು ತನ್ನ ಮಿತಿಯನ್ನು ನಿಗದಿಪಡಿಸಿದೆ. ಸೊ ಇದಿಷ್ಟು ಈ ದಿನಾಂಕ 15/7/2026 ಪ್ರಜಾವಾಣಿ ಪತ್ರಿಕೆಯ ಪರೀಕ್ಷಾಧಾರಿತ ಮೇಜರ್ ಕರೆಂಟ್ ಅಫೇರ್ಸ್. ಇವತ್ತು ನಾವು ಜಸ್ಟ್ ಕರೆಂಟ್ ಅಫೇರ್ಸನ್ನು ಮಾತ್ರ ಓದಲಿಲ್ಲ, ಕರೆಂಟ್ ಅಫೇರ್ಸನ್ನು ಸ್ಟ್ಯಾಟಿಕ್ ಕ್ವಶನ್ಸ್ಗೆ ಯಾವ ರೀತಿ ಲಿಂಕ್ ಮಾಡಿ ಓದಬೇಕು, ಯಾವ ರೀತಿ ನಾವು ಲಿಂಕ್ ಮಾಡಿದ್ವಿ, ಏನೆಲ್ಲ ಅಂಶಗಳು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದ್ವಿ. ಥ್ಯಾಂಕ್ ಯು.